ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಬಾರಿ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಯಾರಾದರೂ ಇದ್ದರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಪವಿ, ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ. ಊಟ ಆಯಿತು ಪವಿಶ್ರೀ, ನಿಮ್ದಾಯ್ತಾ? ಏನು ಮಾಡಿದ್ರಿ? ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಫಸ್ಟ್ ಟೈಮ್ ಲೈವ್ ಮಾಡ್ತಾಯಿದ್ದೀನಿ. ಸಾರಿ ಇಲ್ಲ ಏನಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಸ್ಟ್ ಕಮೆಂಟ್ ಮಾಡಿದ್ದಕ್ಕೆ, ಫಸ್ಟ್ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಪವಿ. ಫಸ್ಟ್ ನೀವೇ ಬರ್ತಾ ಇದ್ದೀರಾ, ನಾನು ಯಾರಿಗೂ ಹೇಳಲಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ, ನನ್ನ ಸಪೋರ್ಟು ನಿಮಗಿರುತ್ತೆ. ಓಕೆ ಭವಿಶ್ರೀ. ಪೂರ್ವಿಕಾ ಲೈಫ್ ಸ್ಟೈಲ್ ಕುಕಿಂಗ್ ಚಾನಲ್ ಅವರೇ ನಮಸ್ಕಾರ. ನಿಮಗೆ ಲೈವ್ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪವಿಶ್ರೀ, ನಮಸ್ತೆ. ನಾನು ಊಟ ಆಯ್ತಾ ಪವಿಶ್ರೀ? ಏನು ಮಾಡ್ತಾಯಿದ್ದೀರಾ? ಓಕೆ, ಥ್ಯಾಂಕ್ ಯು ಪವಿಶ್ರೀ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಎಕ್ಸೈಟೆಡ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು.
ಏನು ಮಾಡ್ತಾ ಇದ್ದೀರಾ? ಊಟ ಆಯಿತಾ? ಏನು ಅಡುಗೆ ಮಾಡಿದ್ರಿ? ನೀವು ಹೇಳ್ತಾ ಇದ್ದೀರಾ, ಏನೋ ಟೈಪ್ ಮಾಡ್ತಿದ್ದೀರಾ, ಗೊತ್ತಾಗ್ತಾ ಇಲ್ಲ. ಊಟ ಆಯಿತು ಸಿಸ್ಟರ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ನಮ್ಮದು ಆಯಿತು. ನಂದು ಆಯಿತು ಪವಿಶ್ರೀ. ನಿಮ್ಮದು ಲೈವ್ ಎಲ್ಲ ಮುಗೀತಾ? ಓಕೆ, ಪರವಾಗಿಲ್ಲ. ಓಕೆ, ಪರವಾಗಿಲ್ಲ. ಸಾರಿ ಅಂತ ಕೇಳ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಓಕೆ, ನಿಮ್ಮ ಸಪೋರ್ಟ್ ಯಾವಾಗ ಇರಲಿ ಹೀಗೇ. ಓಕೆ, 9 o'clock ಲೈವ್ ಇದೆಯಾ? ಅಟೆಂಡ್ ಮಾಡಿರಿ. ನಾನು ಬೆಳಗ್ಗೆ ಬರ್ತೀನಿ, ನಿಮ್ಮ ಲೈವ್ಗೆ ಅಟೆಂಡ್ ಆಗ್ತೀನಿ. ಎಷ್ಟು ಕಡಿಮೆ ಟೈಮಲ್ಲಿ ನನಗೋಸ್ಕರ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. ಮಕ್ಕಳಿದ್ದಾರಾ ನಿಮಗೆ? ಏನು ಕೆಲಸ ಅಂತ ನಾನು ಕೇಳಲೇ ಇಲ್ಲ. ನೀವು ಟೀಚರಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮತ್ತು ಸಪೋರ್ಟ್ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ಸಮಥಿಂಗ್ ಲೈಕ್ ದಟ್ ಐ ಹ್ಯಾವ್ ಬೀನ್ ವೈಲ್ ಅಂತ ಹೇಳ್ತಿದ್ದೀರಾ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಂತ ನಾನು ಕೇಳಲೇ ಇಲ್ಲ. ಏನು ಮಾಡ್ತಿದ್ದೀರಾ? ಪಾಪು ಇದೆಯಾ? ಥ್ಯಾಂಕ್ ಯು ಪವಿಶ್ರೀ. ಥ್ಯಾಂಕ್ ಯು ಪವಿಶ್ರೀ. ನಿಮ್ಮದು ಸಬ್ಬೆಲ್ಲ ಆಯಿತಾ? ಸಾಗುವಷ್ಟು 1K ಆಯಿತಾ ಪವಿಶ್ರೀ ನಿಮ್ಮದು? ಪವಿಶ್ರೀ ನಿಮ್ಮದು 1K ಆಗಿದೆಯಾ?
ಕೆಲ್ಸಿದ್ಯಾ? ಪರವಾಗಿಲ್ಲ ಪರವಾಗಿಲ್ಲ ಪವಿಶ್ರೀ, ನಾನೊಂದು ಅರ್ಧ ಗಂಟೆ ಮಾಡ್ತೀನಿ ಅಷ್ಟೇ. ಆಯಿತು, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಭುವೀಸ್ ವರ್ಲ್ಡ್, ಹಾಯ್ ಡಿಯರ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ ಭುವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭವಿ. ಊಟ ಆಯಿತಾ? ಭುವಿ ಫುಡ್ ವರ್ಲ್ಡ್, ಊಟ ಆಯಿತಾ ನಿಮ್ಮದು? ನಂದು ಆಯಿತು ಭುವಿ. ನಿಮ್ಮ ಹೆಸರು ಹೇಳೋಕ್ಕೆ ನಂಗೆ ತುಂಬ ಇಷ್ಟ. ಭುವಿ ಅಂದರೆ ನನಗೆ ಕನ್ನಡತಿನೇ ನೆನಪಾಗುತ್ತೆ. ಅದೇ ಭುವಿನೇ ಕಾಣ್ತಾ ಇರ್ತಾಳೆ. ನಾನು ಫಸ್ಟು ನಿಮ್ಮ ಹೆಸರು ನೋಡಿ ನಿಮಗೆ ಸಬ್ಬಾದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಭುವಿ. ಆ್ಯಕ್ಚುಲಿ ನನ್ನ ಹೆಸರು ಶೈಲಾ ಅಂಥೇಳಿ. ನಾನು ಈಶಾ ಆರ್ಟ್ಸ್ ಅಂತ ಹೆಸರು ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಶೈಲಾ, ಆದರೆ ನನಗೆ ಈಶಾ ಅಂತ ಹೇಳೋದೇ ಇಷ್ಟ. ಎರಡೆರಡು ಹೆಸರು ಬೇಡ, ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈಶಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಭುವಿ. ನಿಮ್ಮ ಹೆಸರು ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭುವಿ. ಏನು ಅಡುಗೆ ಮಾಡಿದ್ರಿ? ಎರಡೂ ಚೆನ್ನಾಗಿದೆಯಾ? ಬೋತ್ ನೇಮ್ಸ್ ಅಂತ ಹೇಳ್ತಾ ಇದ್ದೀರಾ. ಎರಡೂ ಚೆನ್ನಾಗಿದೆ. ನಮ್ಮ ಯಜಮಾನ್ರ ಹೆಸರು ಇಟ್ಕೊಂಡಿದ್ದೀನಿ ಚಾನಲ್ಗೆ. ನನ್ನ ಹೆಸರು ಶೈಲಾ ಅಂತ. ಪರವಾಗಿಲ್ಲ, ಈಶಾ ಅಂತಲೇ ಕರೀರಿ ಎಲ್ಲರೂ, ನನಗೂ ಹಾಗೆ ಇಷ್ಟ. ರೊಟ್ಟಿ ಪಲ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಚೆನ್ನಾಗಿರುತ್ತೆ ರೊಟ್ಟಿ ಪಲ್ಯ. ನಮ್ಮದು ಅನ್ನ ಹುಳಿ, ತರಕಾರಿ ಹುಳಿ ಅನ್ನ ಮಾಡಿದ್ದೆ. ಊಟ ಆಯಿತು. ಲೈವ್ ಮಾಡೋಣ ಅಂಥೇಳಿ ಸ್ವಲ್ಪ ಬೇಗ ಬಂದಿದ್ದೀನಿ. ಜೇನುಗೂಡು ಅಂಥೇಳಿ ಒಂದು ಜೇನುಗೂಡು ಲಾಗ್ ಅಂತ ಇದೆ. ಅಲ್ಲಿ ಒಂದು ಗೇಮ್ ಮಾಡಿಸ್ತಾರೆ 9 ಗಂಟೆಗೆ. ಸಾಧ್ಯವಾದರೆ ನೀವು ಅಟೆಂಡ್ ಆಗಿ. ಅಲ್ಲಿ ಸಬ್ಬು ಮತ್ತು ಇದನ್ನು ವಾಚ್ ಅವರು ಕೊಡೋದಕ್ಕೆ ಗೇಮ್ ಮಾಡಿಸ್ತಾ ಇದ್ದಾರೆ ನೋಡಿ. ಆದರೆ ಅಟೆಂಡ್ ಆಗಿ. ಜೇನುಗೂಡು ಲ್ಯಾಗ್ಸ್ ಅಂತ. ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಭುವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಲೈವ್ ಆಯಿತಾ?
ಓ, 1K ಆಗೋಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್, ಅಭಿನಂದನೆಗಳು ನಿಮಗೆ. ನಂದಿನಿ ಅಮ್ಮ ವಿಶ್ ಮಾಡಿದ್ರಾ? ವಾ, ಜೇನುಗೂಡು ಹಂಗಾರೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಓಕೆ ಓಕೆ, ನಾನು ಗೊತ್ತಿಲ್ಲ ಅಂದ್ಕೊಂಡೆ. ನಂದಿನಿ ಅಮ್ಮ ವಿಶ್ ಮಾಡಿದ್ರಾ? ನಂದಿನಿ ಅಮ್ಮ ಜೊತೆ ಮಾತಾಡ್ತಾ ಇದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ ಅಲ್ವಾ? ಒನ್ 1K ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಭುವಿ. ಹೌದಾ? ಅವ್ರದ್ದೇನ ಸಬ್ಬು? ನಂದಿನಿ ಅಮ್ಮ ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಾನು ಅವರನ್ನು ಜೇನು ಅಂತ ಕರಿತೀನಿ. ಜೇನುಗೂಡಿನ ಥರ ಅವರು ಎಲ್ರಿಗೂ ಶುಭ ಹಾರೈಸ್ತಾರೆ, ಸಬ್ಬು ಕೊಡ್ತಾರೆ. ತಮಿಳಿಯನ್ ವ್ಲಾಗ್ಗೆ ನೀವು ಸಬ್ ಆಗಿದ್ದೀರಾ ಭುವಿ? ಅವ್ರ ಫ್ರೆಂಡ್ ಇನ್ನೊಬ್ರು ಇದ್ದಾರಲ್ಲ, ತಮಿಳಿಯನ್ ವ್ಲಾಗ್, ನೀವು ಸಬ್ ಆಗಿದ್ದೀರಾ? ಇಲ್ವಾ? ನಾನು ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೇನು ಬೇಕಿಲ್ಲ ಸಬ್ಬು, ಆದರೆ ಸಬ್ ಆದರೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಂದಿನಿ ಅಮ್ಮ. ಹಾಗಾಗಿ ನಾನು ಸಬ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದೆ, ಕೆಲವು ಸಾಂಗ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. 5 ಲಕ್ಷ ಮೇಲ್ಪಟ್ಟಿದ್ದಾರೆ ಸಬ್ ಅವರಿಗೆ. ಆಗಬೇಕು. ಲಿಂಕ್ ಕಳಿಸ್ಲಾ? ಓಕೆ, ಕಳಿಸ್ತೀನಿ. ತಮಿಳಿಯನ್ ಬ್ಲಾಗ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಅನಿಸುತ್ತೆ. ಮತ್ತು ಶ್ರೀರಾಮ ಮಂದಿರದ ಬಗ್ಗೆ ಒಂದು ವಿಡಿಯೋ ಮಾಡಿ, ಇವಾಗಿನ ಟ್ರೆಂಡ್ ಅಲ್ವಾ ರಾಮನ ಬಗ್ಗೆ, ನಾನು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅಶ್ವಿನಿ ಫುಡ್ ಚಾನಲ್ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಊಟ ಆಯಿತಾ ಅಶ್ವಿನಿ ಅವರೇ? ರಾಮನ ಬಗ್ಗೆ ಏನಾದರೂ ವಿಷಯಗಳನ್ನು ಕಲೆಕ್ಟ್ ಮಾಡಿ ಮಾಡ್ಬೋದು. ರಾಮ ಜನ್ಮಭೂಮಿ ಬಗ್ಗೆ. ಲಚ್ಚು ವ್ಲಾಗ್ಸ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಾನು ಅನೌನ್ಸ್ ಮಾಡಲಿಲ್ಲ, ಇದ್ದಕ್ಕಿದ್ದ ಹಾಗೆ ಮಾಡಿದೆ. ಭಯ ಆಗ್ತಾಯಿತ್ತು, ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಲಚ್ಚು ಬ್ರೋ. ಇನ್ನೂ ಇಲ್ಲ ಸಿಸ್ ಅಂತ ಹೇಳ್ತಾ ಇದ್ದೀರಾ. ಟೈಮ್ ಆಯಿತು, ಊಟದ ಟೈಮು. ನಂದು ಊಟ ಆಯಿತು ಸಿಸ್ಟರ್ ಅಶ್ವಿನಿ ಅವರೇ. ಸಿಸ್ಟರೆಲ್ಲ ಮೋಸ್ಟ್ಲಿ ನಾನು ನಿಮಗೆಲ್ಲರಿಗಿನ್ನ ದೊಡ್ಡೋಳು.
ಲೈವ್ ಆನ್ ಮಾಡಿ ಬೇರೆ ಲೈವ್ಗೆ ಹೋಗಬಾರ್ದು. ಹೌದಾ? ಇಲ್ಲ ಹೋಗಲ್ಲ, ಬೇರೆ ಲೈವ್ಗೆ ಯಾವುದಕ್ಕೂ ಹೋಗಬಾರ್ದಾ? ನಾನು ಓದೆ ಅನಿಸುತ್ತೆ. ಥ್ಯಾಂಕ್ ಯು ಬ್ರೋ. ನಿಮಗೆಲ್ಲ ಗೊತ್ತಾಗಲಿ ಅಂತ. ಅಶ್ವಿನಿ ಫುಡ್ ಚಾನಲ್ ನನಗೂ ಗೊತ್ತಿಲ್ಲ. ಲಚ್ಚು ಬ್ರೋ ಈಗ ಹೇಳ್ತಾ ಇದ್ದಾರೆ. ದೊಡ್ಡ ಅಕ್ಕ, ಮೋಸ್ಟ್ಲಿ ನಾನು ನಿಮಗೆ ಅಮ್ಮನ ಏಜೋಳು. ಹೆಚ್ಚು ಹೋದೆ ನಾನು, ಹೌದು, ನಿಮಗೆಲ್ಲ ಗೊತ್ತಾಗಲಿ ಅಂತ. ಅದರಲ್ಲಿ ಲೆಸ್ ಆಗುತ್ತಾ ಹೋದರೆ ಲಚ್ಚು ಬ್ರೋ? ಇನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ಅವರೇ ಏನೋ ಕೊಡಿ ಅಂತ ಹೇಳ್ತಾ ಇದ್ದೀರಾ, ಗೊತ್ತಾಗಲಿಲ್ಲ. ನನ್ನ ವಾಯ್ಸ್ ಚೆನ್ನಾಗಿದೆಯಾ ಅಶ್ವಿನಿ ಅವರೇ? ಥ್ಯಾಂಕ್ ಯು ಸೋ ಮಚ್ ನನ್ನ ಹೊಗಳಿದ್ದಕ್ಕೆ. ಆಮೇಲೆ ವಾಯ್ಸ್ ಜಾಸ್ತಿ ಮಾಡ್ತೀನಿ ನಿಮಗೆಲ್ಲರಿಗೋಸ್ಕರ. 2 ಕಾರಣ ಇದೆ, ಹೇಳಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಬ್ಲೂ ಲಿಂಕ್ ಕೊಡಿ. ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ಇವತ್ತೇ ಫಸ್ಟ್ ಮಾಡ್ತಾ ಇರೋದು, ತಿಳ್ಕೊಂಡು ಮಾಡ್ತೀನಿ. ಹೇಗೆ ಬ್ಲೂ ಮಾಡೋದು? ಬ್ಲೂ ಲಿಂಕ್ ಕೊಡೋದು ಅಶ್ವಿನಿ ಚಾನಲ್. ಹೌದು ಸಿಸ್, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವಾ, ಆ ಬ್ಲೂ ಕೊಡೋದು ಹೇಗೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನು ಸ್ವಲ್ಪ ವೀಕ್. ಮಗ ಮೊಬೈಲ್ ಸೆಟ್ ಮಾಡಿಕೊಟ್ಟಿದ್ದಾನೆ, ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮನೆ ನೆಂಟರು ಬರುವಾಗ ನೀವು ಇನ್ನೊಂದು ಮನೆಯಲ್ಲಿ ಕುಳಿತುಕೊಳ್ಳೋದು, ಅದಕ್ಕೆ ಹಾಗಲ್ಲ ಬ್ರೋ, ಕರೆಕ್ಟ್. ತೊಂದರೆ ಆಗುತ್ತೆ, ತೊಂದರೆ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವಾ, ಗೊತ್ತಾಗಲಿ, ಒಬ್ರಿಗೆ ಗೊತ್ತಾದರೆ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಹಾಗೆ ಮಾಡಿದೆ. ತಪ್ಪು ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ. ಖಂಡಿತ ಇನ್ನೊಮ್ಮೆ ಮಾಡಲ್ಲ. ತಿದ್ದಿ ಹೇಳೋದಕ್ಕೆ ನೀವೆಲ್ಲ ಇದ್ದೀರಲ್ಲ, ಧೈರ್ಯ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಊಟ ಆಯ್ತಾ ಲಚ್ಚು ಬ್ರೋ? ಖಂಡಿತ ಅಶ್ವಿನಿ, ಜಾಯಿನ್ ಆಗ್ತೀನಿ ನಿಮ್ಮ ಲೈವ್ಗೆ. ನಾನು ಜಾಯಿನ್ ಆಗ್ತೀನಿ. ನಾನು 2 ಸರಿ ಆಗಿದ್ದೀನಿ ಅಲ್ವಾ? ಬೆಳಗ್ಗೆನೂ ಆಗಿದೆ, ನೆನ್ನೆನೂ ಆಗಿದೆ. ಹೌದಾ ಸಿಸ್? ನೋಡಿದ್ದೀನಿ. ನೋಡಿದ್ದೀರಾ ನೀವು, ಕೇಳಿಸ್ಕೊಂಡಿದ್ದೀರಾ, ಮಾತಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಲೈಕ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಅಶ್ವಿನಿ, ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಸಾಕು ನನಗೆ. ಅದನ್ನು ಚೆಕ್ ಮಾಡಿ ಸ್ಟಾರ್ಟ್ ಇದೆ, ಅದನ್ನೇ ಕೊಡಿ. ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಮುಂದೆ ಅಲ್ಲೇ ಇದೆ, ಕ್ಲಿಕ್ ಮಾಡಿ, ಸ್ಟಾರ್ಟೆಡ್ ಇದೆ, ಅದನ್ನೇ ಕೊಡಿ ಅಂತಿದ್ದಾರೆ ಅಲ್ವಾ? ಬೇರೆ ಏನೋ ಆಕ್ಷನ್ ಅಂತ ಬರ್ತಾ ಇದೆ ಮುಂದೆ. ಏನೋ ಆಗ್ತಾ ಇಲ್ಲ ಬ್ರದರ್ ನನಗೆ. ನಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿ.
ಮಾಡಿದೆ, ಆದರೆ ಆ್ಯಕ್ಷನ್ ಅಂತ ಬರ್ತಿದೆ, ಬೇರೆ ಏನೇನೋ ಬರ್ತಾ ಇದೆ. ಕ್ಲಿಕ್ ಮಾಡಿದ್ದೀನಿ, ಬಂತಾ? ನಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ್ದೀನಿ, ಬರ್ತಾ ಇಲ್ಲ. ಆ್ಯಕ್ಷನ್ಸ್ ಅಂತ ಬರ್ತಿದೆ, ಕ್ಲಿಕ್ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಮೇಲೆ. ಬರೀ ಆ್ಯಕ್ಷನ್ಸ್ ಅಂತ ಬರ್ತಾ ಇದೆ, ಬೇರೆ ಏನೂ ಬರ್ತಾ ಇಲ್ಲ. ಇಲ್ಲ, ನಾನು ಇಲ್ಲಿ ಲಚ್ಚುಬ್ರು ಹೇಳ್ತಾ ಇದ್ದಾರೆ, ಅಲ್ಲೇ ಮಾಡ್ರೇಟ್ ಇದೆ, ಅದನ್ನೇ ಕ್ಲಿಕ್ ಮಾಡಿ, ಸ್ಟಾರ್ಟ್ ಇದೆ, ಅದನ್ನೇ ಕೊಡಿ ಅಂತ. ನನ್ನ ಸ್ಕ್ರೀನ್ ಬರೀ ಪ್ಲೈನ್ ಇದೆ, ಲೈಕ್ ತೋರಿಸ್ತಾ ಇದೆ ಅಷ್ಟೇ. ನಿಮ್ಮ ಹೆಸರು, ಫೋಟೋಸ್ ಹೆಸರು ಮೇಲೆ ರೌಂಡ್ ಇದೆ ಅಷ್ಟೇ, ಅದನ್ನು ಒತ್ತಾ ಇದ್ದೀನಿ, ಬರ್ತಾ ಇಲ್ಲ. ಏನಾದರೂ ಪ್ರೆಸ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಅಂತ. ಆಪ್ಷನ್ ಏನೂ ಇಲ್ಲ ಕೆಳಗಡೆ. ಒಂದು ಪ್ಲಸ್ ಮಾರ್ಕು, ಒಂದು ರೌಂಡ್ ಮಾರ್ಕು, ಒಂದು ಮೆಸೇಜ್ ಮಾರ್ಕ್ ಇದೆ ಅಷ್ಟೇ ಕೆಳಗಡೆ. ನಿಮ್ಮ ಹೆಸರು ಪಕ್ಕ ಒತ್ತುತ್ತಾ ಇದ್ದೀನಿ ಲಚ್ಚುಬ್ರು, ಆದರೆ ಆಕ್ಷನ್ ಅಂತ ಬರ್ತಾ ಇದೆ ಅಲ್ಲಿ. ಪಿನ್ ಮೆಸೇಜು, ರಿಪೋರ್ಟು, ರಿಮೂವು, ಹೈಡ್ ಯೂಸರು, ಆ್ಯಡ್ ಆ್ಯಸ್ ಮಾಡ್ರೇಟ್ ಅಂತ ಬರ್ತಿದೆ, ಅದನ್ನೇ ಒತ್ತಲಾ? ಏನು ಬರ್ತಾ ಇಲ್ಲ ಬ್ರೋ. ಮಾಡರೇಟ್ ಆ್ಯಂಡ್ ಅಡ್ಮಿನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಏನಿದೆ? ಆಪ್ಷನ್ನಲ್ಲಿ ಆ್ಯಕ್ಷನ್ಸ್ ಅಂತ ಇದೆ, ಅದರಲ್ಲಿ ಪಿನ್ ಮೆಸೇಜು, ರಿಪೋರ್ಟು, ರಿಮೂವು, ಪುಟ್ ಯೂಸರು, ಆ ಥರ ಹೈಡ್ ಯೂಸರ್ ಆ ಥರ ಇದೆ. ಆಡ್ ಆ್ಯಸ್ ಮಾಡರೇಟ್ ಅಂತ ಇದೆ, ಮಾಡರೇಟರ್ ಅಂತ ಇದೆ. ಚಾರ್ಟ್ ಇದೆ ತಾನೇ, ಅದರ ಪಕ್ಕ ನಮ್ಮ ಫೇಸ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಮಾಡ್ತಾಯಿದ್ದೀನಿ ಬ್ರದರ್, ಆಗಲಿಂದ ನಿಮ್ಮ ಫೇಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಅದು ಬರ್ತಾ ಇಲ್ಲ ನನಗೆ, ಏನಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ. ನಿಮ್ಮ ಫೇಸ್ ಮೇಲೆ ಲಚ್ಚೂರು ಅದನ್ನೇ ಒತ್ತುತ್ತಾ ಇದ್ದೀನಿ ನೋಡಿ. ಆಯಿತಾ? ಆಗಿಲ್ಲ, ಅದು ಒತ್ತಿದ ತಕ್ಷಣ ಆ್ಯಕ್ಷನ್ಸ್ ಅಂತ ಬರುತ್ತೆ. ಮಾಡ್ರೇಟ್ ಒತ್ತಿ ಸಿಸ್ ಅಂತ. ಮ್ಯಾನೇಜಿಂಗ್ ಮಾಡ್ರೇಟು, ಸ್ಟಾರ್ಟೆಡ್ ಮಾಡ್ರೇಟ್. ಒತ್ತಿದ್ದೀನಿ, ಬಂದಿದೆಯಾ? ನಮ್ಮ ಫೇಸ್ ಇದೆ, ಕ್ಲಿಕ್ ಮಾಡಿದ್ದೀರ. ಎಸ್, ಒತ್ತಿದ್ದೀನಿ ಬ್ರದರ್. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಮಾಡ್ರೇಟ್ ಒತ್ತಿ ಸಿಸ್ ಅಂತ. ಒತ್ತದೇ ಆಗ್ತಾ ಇಲ್ಲ. ಬರಲಿಲ್ವಾ?
ಸ್ಟಾರ್ಟೆಡ್ ಕೊಡಿ. ಇಲ್ಲ ಬಿಡಿ ಬ್ರದರ್, ನನಗೆ ಬರ್ತಾನೆ ಇಲ್ಲ. ಆ್ಯಡ್ ಆ್ಯಸ್ ಮಾಡರೇಟ್ ಅಂತಿದೆ, ಒತ್ತುತ್ತಾ ಇದ್ದೀನಿ, ಏನೂ ಬರ್ತಾ ಇಲ್ಲ. ಆ್ಯಡ್ ಆ್ಯಸ್ ಮಾಡರೇಟರ್ ಅಂತ ಇದೆ, ಸ್ಟ್ಯಾಂಡರ್ಡ್ ಮಾಡರೇಟರು, ಮ್ಯಾನೇಜಿಂಗ್ ಮಾಡರೇಟರ್ ಅಂತ ಎರಡಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸಾರಿ ಅಶ್ವಿನಿ ಅವರೇ, ಲಚ್ಚು ಅವರೇ, ನೀವು ಹೇಳ್ತಾ ಇದ್ದೀರಾ, ನಾನು ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನಾಳೆ ಕಲ್ತ್ಕೊಂಡು ಮಾಡ್ತೀನಿ, ಟ್ರೈ ಮಾಡ್ತಾನೇ ಇದ್ದೀನಿ, ನಿಮ್ಮ ಹೆಸರು ಮೇಲೆ ಒತ್ತುತ್ತಾನೇ ಇದ್ದೀನಿ, ಬರ್ತಾನೆ ಇಲ್ಲ. ಸ್ಟ್ಯಾಂಡರ್ಡ್ ಮೇಲೆ ಒತ್ತಿ ಅಂತ ಹೇಳ್ತಾ ಇದ್ದೀರಾ. ಸ್ಟ್ಯಾಂಡರ್ಡ್ ಆಪ್ಷನ್ ಇಲ್ಲಿಲ್ಲ, ಪ್ಲೈನ್ ಇದೆ ಸ್ಕ್ರೀನು. ಸ್ಟ್ಯಾಂಡರ್ಡ್ ಆಪ್ರೇಟ್ ಒತ್ತಿದೆ ಲಚ್ಚು ಬ್ರೋವ್ರೆ, ಬಂದಿದೆಯಾ? ಬ್ಲೂ ಬಂತಾ ಬ್ರದರ್? ಲಚ್ಚು ಬ್ರೋ, ಒತ್ತಿದ್ದೀನಿ ಸ್ಟ್ಯಾಂಡರ್ಡ್ ಮಾಡ್ರೇಟ್ರು. ಓ ಥ್ಯಾಂಕ್ ಯು ಲಚ್ಚು ಬ್ರೋ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಚ್ಚು ಬ್ರದರ್, ಹೊಸ ಪಾಠ ಹೇಳ್ಕೊಟ್ರಿ ನನಗೆ. ಎಷ್ಟು ಹೊತ್ತು ಕಲಿಸಿದ್ದೀರಾ ನನಗೆ, ಹೊಸ ಪಾಠ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಪಾಸ್ ಆಗಿಬಿಟ್ಟೆ, ಜಸ್ಟ್ ಪಾಸ್. ಊಟ ಆಯಿತಾ ಲೆಚ್ಚೂರವರೇ? ತಪ್ಪಿಯೂ ಮೈಂಟೈನ್ ಕೊಡಬೇಡಿ. ಓಕೆ, ನನಗೆ ಅರ್ಥ ಆಗಲಿಲ್ಲ ಬ್ರೋ, ಏನದು ಮೈಂಟೈನ್ ಫಂಕ್ಷನ್? ಓಕೆ ಇದೆ, ಓಕೆ ಲಚ್ಚು ಬ್ರೋ, ಹೋಗ್ಬಿಟ್ಟು ಬನ್ನಿ. ತಪ್ಪಿಯೂ ಮೈಂಟೈನ್ ಕೊಡಬೇಡಿ ಅಂತ ಹೇಳಿದಿರಿ, ನನಗೆ ಅರ್ಥ ಆಗಲಿಲ್ಲ ಏನದು ಅಂಥೇಳಿ. ಫಂಕ್ಷನ್ ಇದೆಯಾ? ಖಂಡಿತ ಹೋಗ್ಬಿಟ್ಟು ಬನ್ನಿ ಬ್ರದರ್. ತುಂಬ ಥ್ಯಾಂಕ್ಸ್, ನಿಮಗೆ ಬಂದು ಸಪೋರ್ಟ್ ಮಾಡಿ ನನಗೆ ಪಾಠನೂ ಹೇಳ್ಕೊಟ್ಟಿದ್ದೀರಾ ಇವತ್ತು, ಬ್ಲೂ ಹಾಕೋದು. ಮೈಂಟೈನ್ ಮಾಡ್ರೇಟಾ? ಓಕೆ, ಥ್ಯಾಂಕ್ ಯು ಬ್ರದರ್, ನಮಸ್ಕಾರ, ಹೋಗಿ ಬನ್ನಿ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಸದಾ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಈಗ ಅರ್ಥ ಆಯಿತು ಬ್ರದರ್, ಮೈಂಟೈನ್ ಮಾಡ್ರೇಟ್ನ ಒತ್ತಬಾರ್ದು ಅಂತೇಳಿ. ಓಕೆ, ಅರ್ಥ ಆಯಿತು.
2 ಪಾಠಗಳನ್ನು ಹೇಳ್ಕೊಟ್ರಿ ಇವತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಒಬ್ಬರು ಹೊಸದು ರಾಮನ ಬಗ್ಗೆ ಏನು ಮಾಡಲಿಲ್ವಾ ನೀವು ವಿಡಿಯೋ? ಮೇಂಟೈನ್ ಕೇಳ್ತಾರೆ, ಪಬ್ಲಿಕ್ ಕೊಡಬೇಡಿ. ಓಕೆ ಓಕೆ ಲಚ್ಚು ಬ್ರದರ್, ಹಾಗೆ ಕೊಡಲ್ಲ ನಾನು ಪಬ್ಲಿಕ್. ಮೇಂಟೈನ್ ಕೇಳ್ತಾರೆ, ಪಬ್ಲಿಕ್ ಕೊಡಬೇಡಿ. ಓಕೆ, ಕೊಡೋದಿಲ್ಲ ಮೇಂಟೈನ್. ಅದ್ರ ಬಗ್ಗೆ ಏನೂ ವಿಷಯಗಳು ಗೊತ್ತೇ ಇಲ್ಲ ನನಗೆ. ಇವಾಗ ನೀವು ಹೇಳಿದ್ರಿಂದ ಗೊತ್ತಾಯ್ತು ಅಷ್ಟೇ. ಓಕೆ ಬ್ರದರ್, ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ ನೀವು. ಸಮಯದ ಕೊರತೆ ಇದೆ ನಿಮ್ಮ ವಿಡಿಯೋ ನೋಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಓಕೆ, ಮಾಡಿ, ನಾವು ನೋಡ್ತೀವಿ. ಎಷ್ಟು ಸಮಯ ಇದೆಯೋ ಅಷ್ಟರಲ್ಲೇ ವಿಡಿಯೋ ಮಾಡಿ ಬ್ರದರ್, ನಾವು ನೋಡ್ತೀವಿ. ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋಗಳು. ನಾನು ಹಲವಾರು ವಿಡಿಯೋಗಳನ್ನು ನೋಡಿದ್ದೀನಿ, ನಿಮ್ಮ ವಿಡಿಯೋಗಳು. ನಮಗೆ ಆ ಥರ ಮಾಡೋಕ್ಕಾಗಲ್ಲ, ನೀವು ಮಾಡಿದ್ದನ್ನು ನಾವು ನೋಡ್ತೀವಿ ಅಷ್ಟೇ. ಸೈಂಟ್ ಮೇರೀಸ್ ಐಲ್ಯಾಂಡ್ ನಿಮ್ಮೂರ ಹತ್ರ ತುಂಬ ಚೆನ್ನಾಗಿತ್ತು. ಮತ್ತೆ ಹೋಗಬೇಕು ಅನ್ನಿಸ್ತು ನನಗೆ. ಮಳೆಗಾಲದಲ್ಲಿ ಹೋಗಬೇಕು. ನಾವು ಹೋದಾಗ ಅಲ್ಲಿ ಗಿಡಗಳೆಲ್ಲ ಸ್ವಲ್ಪ ಹಸಿರನ್ನು ಕಳ್ಕೊಂಡಿತ್ತು. ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ ಬ್ರದರ್, ಬ್ಯಾಡ್ ಮೆಸೇಜ್ ಬಂದರೆ ಹೈಡ್ ಮಾಡೋಕ್ಕೆ ಇರುತ್ತೆ, ಮುಂದೆ ಅದರ ಬಗ್ಗೆ ಹೇಳ್ತೀನಿ. ಓಕೆ ಬ್ರದರ್, ಇಲ್ಲಿ ತನಕ ಸಮಸ್ಯೆ ಬಂದಿಲ್ಲ. ಓಕೆ, ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಬರ್ತಾಯಿರಿ ಆಗಾಗ. ಹೌದಾ, ನಾನು ಹಾಗೆ ಅಂದ್ಕೊಂಡೆ. 3 ದಿನ ಕ್ರಿಸ್ಮಸ್ ರಜೆ ಇತ್ತಲ್ವ, ಹಾಗಾಗಿ ಹೋಗೋಣ ಅಂತ ಮನಸ್ಸು ಮಾಡಿದ್ರು ಮಕ್ಕಳು. ಹಾಗಾಗಿ ಹೋಗ್ಬಿಟ್ಟು ಬಂದೆ. ತುಂಬ ಇಷ್ಟ ಆಯಿತು ನನಗೆ. ಉಡುಪಿ ಹತ್ರ ಇನ್ನೊಂದು ಐಲ್ಯಾಂಡ್ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನನ್ನ ಮಗ. ಮತ್ತೊಮ್ಮೆ ಹೋಗಿ ಬರಬೇಕು. ಮಂಗಳೂರಲ್ಲಿ ತುಂಬ ಪ್ಲೇಸ್ ಇದೆ. ಆಮೇಲೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆಯಲ್ಲ, ಅಲ್ಲಿಗೂ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಯಾವಾಗ ಹೋದರೂ ಐಸ್ ಕ್ರೀಮಲ್ಲಿ ನಾವು ತಿಂದು ಬರ್ತೀವಿ. 2 ಸರಿ ಹೋಗಿದ್ದೆ, 2 ಸರಿನೂ ಹೋಗ್ಬಿಟ್ಟು ಬಂದೆ. ಓ, ಲೈವ್ನಲ್ಲಿ ಬರ್ತಾರಾ? ನನಗೂ ಇನ್ನೂ ಆ ಥರ ಅನುಭವ ಆಗಿಲ್ಲ, ಆದರೆ ಖಂಡಿತ ಅದನ್ನು ಡಿಲೀಟ್ ಮಾಡ್ತೀನಿ ಬ್ರದರ್. ನಮ್ಮದು ಬೆಂಗಳೂರು ಬ್ರದರ್. ಇಲ್ಲೇ ಇದ್ದೀನಿ, ಬೆಂಗಳೂರು. ಪಬ್ಬಾಸ್ ಐಸ್ ಕ್ರೀಮ್, ಥ್ಯಾಂಕ್ ಯು. ಚಿಕ್ಕ ಮಗ ಕರ್ಕೊಂಡು ಹೋಗಿದ್ದ. ನನಗೆ 2 ಮಕ್ಕಳು, ಮದುವೆ ಆಗಿದೆ ಇಬ್ರಿಗೂ. ಎಲ್ಲರೂ ಹೋಗಿದ್ವಿ. ಹಾಗಾಗಿ ಐಸ್ ಕ್ರೀಮ್, ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿಂದ್ವಿ. ತುಂಬ ಚೆನ್ನಾಗಿರುತ್ತೆ, ನಮ್ಮ ಬೆಂಗಳೂರಿಗಿಂತ ಅಲ್ಲಿ ಚೆನ್ನಾಗಿರುತ್ತೆ.
ಕಾಮತ್ರವ್ರ ಅಂತ ಹೇಳ್ತಾ ಇದ್ದೀನಿ, ಪಬ್ಬಾಸ್ದ ಕಾಮತ್ರವ್ರದ. ವೆದರ್ ಗೊತ್ತಿರಲಿಲ್ಲ. ಮಂಗಳೂರಿಗೆ ಪಬ್ಬಾಸ್ಗೋಸ್ಕರನೇ ಹೋಗೋಂಥ ಹುಡುಗರಿದ್ದಾರೆ. ಹುಚ್ಚಿದೆ ಹುಡುಗರಿಗೆ. ಹೋಗಬೇಕು, ಅಲ್ಲಿ ಹೋದರೆ ತಿಂದೇ ಬರಬೇಕು ಅಂಥೇಳಿ. ನನ್ನ ಮಗನಿಗೆ ಮಂಗಳೂರು ರೂಟ್ ಅಂದರೆ ತುಂಬ ಇಷ್ಟ. ಇಲ್ಲಿಂದ ಮಂಗಳೂರಿಗೆ ರೋಡ್ಗೆಲ್ಲ ತುಂಬ ಚೆನ್ನಾಗಿದೆ ಅಂಥೇಳಿ ಪದೇ 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 ಒಂದು 8-10 ಸಾರಿ ಅದೇ ರೋಡಲ್ಲೇ ಹೋಗಿರೋದು. ಯಾವುದೇ ತೊಂದರೆ ಇಲ್ಲ, ಡ್ರೈವಿಂಗ್ ಚೆನ್ನಾಗಿರುತ್ತೆ ಅಂಥೇಳಿ ನಿಮ್ಮೂರನ್ನೇ ಆರಿಸ್ಕೊತಾರೆ. ಬೀಚಲ್ಲಿ ಆಟ ಆಡ್ಬಿಟ್ಟು ಬರ್ತಾರೆ. ಹೌದು, ಖಂಡಿತ ಲವರ್ಸ್ ಪಾಯಿಂಟ್ ಕೂಡ ಅದು. ಯಾರಿಗೇ ಆದರೂ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸೋವಂಥ ಊರು ಮಂಗಳೂರು. ಆ ಸಮುದ್ರ ತೀರದಲ್ಲಿ ಆಟ ಆಡಬೇಕು ಅಂತ ಮಕ್ಕಳಿಗೂ ಇಷ್ಟ. ಸುತ್ತಮುತ್ತ ಜಾಗಗಳನ್ನು ನೋಡಬೇಕು ಅಂತ ಇಷ್ಟ. ಆಮೇಲೆ ಉಡುಪಿಯ ಕೃಷ್ಣನ ನೋಡಬಹುದು, ಅದು ಪ್ರೇಕ್ಷಣೀಯ ಸ್ಥಳ ಸಹ ಹೌದು. ಹಾಗಾಗಿ ಎಲ್ಲ ಕಡೆಗಿಂತ ಮಂಗಳೂರನ್ನೇ ಬೇಗ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀವಿ. ಎಲ್ಲಿಗೆ ಹೋಗ್ಬೇಕಂದ್ರೆ ಮಕ್ಕಳೆಲ್ಲ ಮಂಗಳೂರಿಗೆ ಹೋಗೋಣ ಅಂತ. ತುಂಬ ರಶ್ ಯಾವಾಗಲೂ ಇರುತ್ತೆ, ಖಂಡಿತ. ದೇವಸ್ಥಾನಕ್ಕೆ ಹೋದರೆ ರಶ್ ಇರುತ್ತೆ. ಬೀಚ್ ತುಂಬ ಇಷ್ಟ, ಆಟ ಆಡೋದಕ್ಕೆ, ನೀರಲ್ಲಿ ಮುಳುಗೋದಕ್ಕೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಗಂಟೆಗಟ್ಟಲೆ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ನಾವು ಮೊನ್ನೆ ಬಂದಾಗ ಬೀಚಲ್ಲಿ ತುಂಬ ಆಟ ಆಡಿದ್ವಿ. ಕನಕದಾಸರಿಗೆ ಒಲಿದ ಶ್ರೀಕೃಷ್ಣ, ಖಂಡಿತ ಖಂಡಿತ. ಕನಕದಾಸರು ಕೀರ್ತನಕಾರರು, ತುಂಬ ಹೆಸರು ಮಾಡಿದವರು, ಭಕ್ತಿಗೆ ಹೆಸರುವಾಸಿಯವರು. ಪುಷ್ಪ, ಸಿಂಪಲ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಪುಷ್ಪ. ಊಟ ಆಯಿತಾ ನಿಮ್ಮದು? ನಮ್ಮದು ಊಟ ಆಯಿತು. ಹೇಗಿದ್ದೀರಾ? ನಿಮ್ಮ ಸ್ವೀಟಿ ಹೇಗಿದೆ? ನೋಡಿದೆ ನಿಮ್ಮ ಸ್ವೀಟಿ ನಿಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇತ್ತು. ಈಗ ಒಂದು ಗಂಟೆ ಮುಂಚೆ ನೋಡ್ಕೊಂಡು ಬಂದೆ. ತುಂಬ ಮುದ್ದಾಗಿದ್ದಾಳೆ ನಿಮ್ಮ ಸ್ವೀಟಿ. ಇನ್ನೂ 10:30 ಮಾಡಬೇಕು ಅಕ್ಕ ಅಂತ ಹೇಳ್ತಾ ಇದ್ದೀರಾ. ಮಾಡಿ ಮಾಡಿ, ಇಷ್ಟು ಲೇಟಾಗಿ ಮಾಡಬಾರ್ದು. ನಮ್ಮ ವಯಸ್ಸಿನವ್ರು ನಾವು ನೀವು ಸಮಾನ, ಒಂದೇ ಏಜ್ ಗ್ರೂಪ್ ಅಂತ ಅನಿಸುತ್ತೆ. ನೀವು 8 ಗಂಟೆಗೆಲ್ಲ ಊಟ ಮಾಡಿ, ಇಷ್ಟು ಲೇಟಾಗಿ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಿದ್ದೀರಾ. ನಿಮಗೂ ನನ್ನ ಚಾನಲಿಗೆ ಲೈವಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದ. ಮಗ ಏನು ಮಾಡ್ತಾ ಇದ್ದಾನೆ? ಓಕೆ ಅಕ್ಕ, ನಾನು ಮುಂದಿನ ಲೈವಿಗೆ ಬರ್ತೇನೆ ಖಂಡಿತ. ತುಂಬ ಧನ್ಯವಾದಗಳು ಲೆಕ್ಚರ್ ಅವರೇ. ಮತ್ತೆ ಮತ್ತೆ ಬರ್ತಾ ಇರಲಿ. ನಿಮ್ಮ ಸಪೋರ್ಟ್ ಅಂದರೆ ಪ್ರೋತ್ಸಾಹ ನಮಗೆ ಯಾವಾಗಲೂ ಇರಲಿ, ನಮ್ಮಂಥವ್ರಿಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬನ್ನಿ, ನಮಸ್ಕಾರ. ಅಲ್ಲೇ ಚೂರು ಹೊರಟ್ರು ಅಂತ ಕಾಣುತ್ತೆ. ಪುಷ್ಪ, ಏನು ಅಡುಗೆ ಮಾಡಿದ್ರಿ? ಅಡುಗೆ ಏನು ಮಾಡಿದ್ರಿ ಪುಷ್ಪ? ಮಗಂದು ಅಡುಗೆ ಚಾನಲ್ಲು ಹೇಗೆ ನಡೀತಾ ಇದೆ? ಮಗ ಖುಷಿಯಾಗಿದ್ದಾನ?
ಪುಷ್ಪ, ಅಡುಗೆ ಏನು ಮಾಡಿದ್ರಿ? ಲಚ್ಚೊಬ್ರು ಹೊರಟರು. ಪುಷ್ಪಾರವರು ಏನು ಮಾಡ್ತಿದ್ದೀರಾ? ಒಂದು ಮೆಸೇಜ್ ಹಾಕಿ ಇದ್ದೀರಾ? ಶಾರ್ಟ್ಸ್ ಶಾಪಿಂಗ್ ಲೇಡೀಸ್ ಹಾಯ್ ಅಂತ ಹೇಳ್ತಿದ್ದೀರಾ. ನಮಸ್ಕಾರ ಶಾಪಿಂಗ್ ಲೇಡೀಸ್ ಅವ್ರಿಗೆ. ನಿಮ್ಮ ಧ್ವನಿ ತುಂಬ ಮಧುರವಾಗಿದೆ. ಬೆಳಗ್ಗೆಯಿಂದ ಕೇಳಿದೆ ನಾನು. ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದು. ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇತ್ತು. ಊಟ ಆಯಿತಾ ಅಂತ ಕೇಳ್ತಿದ್ದೀರಾ. ಆಯಿತು, ನಂದು 8 ಗಂಟೆಗೆಲ್ಲ ಊಟ ಆಗುತ್ತೆ. ನಿಮ್ದು ಆಯಿತಾ ಊಟ? ಏನು ಮಾಡಿದ್ರಿ? ಅಪ್ಪ, ತುಂಬ ಇಷ್ಟ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಅಂಗಡಿನಲ್ಲಿ ಪಕ್ಕದಲ್ಲೇ ಕೂತು ಮಾತಾಡ್ತಿದ್ದೀನೇನೋ ಅನ್ನಿಸ್ತಾ ಇತ್ತು. ಬ್ಲೂ ಕೊಡಿ ಸಿಸ್ ಅಂತ ಕೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಬ್ಲೂ ಬಂತಾ? ಥ್ಯಾಂಕ್ ಯು. ಓಕೆ, ಬ್ಲೂ ಬಂದಿದೆ. ಅವರೆಕಾಯಿ ಸಾಂಬಾರು, ಅನ್ನ, ಅಡುಗೆ ಊಟ ಮಾಡಿಲ್ಲ. ಊಟ ಮಾಡಿ ಇಷ್ಟೊತ್ತು ಲೇಟಾಗಿ ಮಾಡದೇ ಇರಬಾರ್ದು. ಬೇಗ ಮಾಡಬೇಕು, ಏಕೆಂದರೆ ಊಟ ಜೀರ್ಣ ಆಗಲ್ಲ. 8 ಗಂಟೆ ಒಳಗೆ ಮಾಡಿ ಊಟ. ಅಂಗಡಿ ಕ್ಲೋಸ್ ಮಾಡಿದ್ರಾ? ವರ್ಕ್ ಎಲ್ಲ ಮುಗಿಸಿ ಮಲಗೋದು 12 ಗಂಟೆ ಆಗುತ್ತೆ. ಲೇಟ್ ಸಿಸ್ ಮಾಡೋದು. ಹೌದು, ಅಂಗಡಿ ಇರೋರಿಗೆ ಊಟ ತುಂಬ ಲೇಟು. ಎಲ್ಲ ಕೆಲಸ ಮುಗಿಸಿ ಹೋಗೋಷ್ಟೊತ್ತು ಲೇಟ್ ಆಗುತ್ತೆ ಅಲ್ವಾ? ಖಂಡಿತ ಹಾಗೆ ಆಗುತ್ತೆ. ಆದರೂ ಒಂದು ಸ್ವಲ್ಪ ಏನಾದರೂ ಮಧ್ಯೆ ತಗೊಳ್ಳಿ. ತುಂಬ ಗ್ಯಾಪ್ ಆಗಿಬಿಡುತ್ತೆ ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟಕ್ಕೂ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದು. ತುಂಬ ಖುಷಿಯಾಯಿತು. ಇಷ್ಟು ಲೇಟಾಗಿ ಲೈವ್ ಜಾಯಿನ್ ಆದ್ರಲ್ಲ, ತುಂಬ ಖುಷಿಯಾಯಿತು ನನಗೆ. ಎಷ್ಟೊಂದು ಸಲಹೆಗಳನ್ನೆಲ್ಲ ಕೊಟ್ರಿ ಮಧ್ಯಾಹ್ನ. ನಿಮ್ಮ ಸಪೋರ್ಟಿಂದ ನಾನು ಲೈವ್ ಮಾಡ್ತಾ ಇದ್ದೀನಿ ಈಗ. ಶಾಪಿಂಗ್ ಅದು ವರ್ಕೆಲ್ಲ ಮನೆಯಲ್ಲಿ ವರ್ಕ್ ಮಾಡಬೇಕು. ಕಸ್ಟಮರ್ ವರ್ಕ್ ರಿಪ್ಲೈ ಮಾಡಬೇಕು. ತುಂಬ ವರ್ಕ್ ಪ್ರೆಷರ್. ಎಲ್ಲರಿಗೂ ಆಗೋದಿಲ್ಲ ಇದು. ಶಾಪಿಂಗ್ ಲೇಡೀಸ್ ಅವರೇ, ಎಲ್ರಿಗೂ ಆಗಲ್ಲ ಇದು. ತುಂಬ ಆ್ಯಕ್ಟಿವ್ ಆಗಿರೋರಿಗೆ ಮಾತ್ರ ಈ ಕೆಲಸ ಸಾಧ್ಯ. ನನಗೆ ತುಂಬ ಖುಷಿಯಾಗುತ್ತೆ. ಒಬ್ಬ ಹುಡುಗಿ ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯನಾ ಒಟ್ಟಿಗೆ ಅಂಥೇಳಿ. ಇಟ್ಸ್ ಓಕೆ ಸಿಸ್, ಎಲ್ಲರೂ ಮುಂದೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನೀವು ಊಟ ಮಾಡಿ ಬನ್ನಿ, ಪರವಾಗಿಲ್ಲ. ಸರಿ, ಮಾತಾಡೋಣಂತೆ. ಲೇಟ್ ಆಯಿತು, ಆಗಲೇ 9 ಗಂಟೆ ಮೇಲಾಗಿದೆ. 9:30 ಆಗ್ತಾ ಬಂತು. ಥ್ಯಾಂಕ್ ಯು ಸೋ ಮಚ್. ಮಕ್ಕಳೆಲ್ಲ ಮಲಗಿದಾರಾ? ಮಕ್ಕಳಿದಾರಾ? ಎಷ್ಟು ಜನ? ನಮ್ಗೆ ಎಷ್ಟೊಂದು ಕಾಳಜಿ ಇದೆ ನೋಡಿ, ಎಲ್ಲರೂ ಮುಂದೆ ಬರಬೇಕು ಅಂಥೇಳಿ. ಖಂಡಿತ ಈ ಮನಸ್ಸಿರೋರು ತುಂಬ ಕಡಿಮೆ.
ಹೌದು ಸೀಸ್, ಈ ಕಡೆ ಮನೆ ಮಕ್ಕಳು ಗಂಟ ಅಡುಗೆ ಆನ್ಲೈನ್ ವರ್ಕು ಕಸ್ಟಮರ್ ಎಲ್ಲ ತಲೆ ಬಿಸಿ. ಮಾಧ್ಯ ಯೂಟ್ಯೂಬ್ ಮಾಡೋದಿನಿ, ಯೂಟ್ಯೂಬ್ ಮಾಡ್ಕೋತಿದ್ದೀನಿ ಮಧ್ಯೆ. ಖಂಡಿತ ಮಾಡಬೇಕು. ಯೂಟ್ಯೂಬು ನಮಗೆ ಬರೀ ಹಣ ಒಂದೇ ಅಲ್ಲ, ಎಷ್ಟೊಂದು ಜನ ಪರಿಚಯ ಮಾಡಿಸುತ್ತೆ. ಅವ್ರ ಜೀವನ, ಅವರ ಕಷ್ಟ ನಷ್ಟ ಎಲ್ಲವನ್ನು ನಾವು ಅರ್ಥ ಮಾಡ್ಕೋತೀವಿ. ನಮ್ಮಂಥರ ಎಷ್ಟೊಂದು ಜನ ಇರ್ತಾರಲ್ಲ ಅಂಥೇಳಿ ಖುಷಿನೂ ಆಗುತ್ತೆ. ಮಗ ಇದ್ದಾನೆ ಚಿಕ್ಕವನು, ಅವನ ತಡೆಯೋಕ್ಕೆ ಬಹಳ ಕಷ್ಟ. ಚಿಕ್ಕ ಮಕ್ಕಳಿದ್ರೆ ಕಷ್ಟನೇ ಅಲ್ವಾ, ತುಂಬ ಕಷ್ಟ. ತೀಟೆ ಮಾಡ್ತಾ ಇರ್ತಾರೆ, ಅವರನ್ನು ಕಂಟ್ರೋಲ್ ಮಾಡಬೇಕು. ಹಾಗೆ ಮನೆ ನೋಡ್ಕೋಬೇಕು, ಅವ್ರಿಗೆ ಊಟ ತಿಂಡಿ ಸ್ನಾನ ಬಟ್ಟೆ ಎಲ್ಲ ಕೆಲಸಗಳು ಎಲ್ಲ ನೀವು ಒಬ್ಬರೇ ಮಾಡ್ತೀರಾ? ಮೈ ಗಾಡ್, ಹೇಗೆ? ಮಕ್ಕಳಿದ್ದಾಗ ಮನೆ ಸಂಭಾಳಿಸೋದು ತುಂಬ ಕಷ್ಟ. ತುಂಬ ಥ್ಯಾಂಕ್ಸ್ ನಿಮಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ 3 ಅವರ್ ಬೇಕು ಅವನ ತಿನ್ಸೋಕ್ಕೆ. ಓಹೋ, ಅವನಿಗೆ ಬಿಟ್ಬಿಡಿ. ನೀವು ತಿನ್ಸಿದ್ರೆ ಲೇಟ್ ಆಗುತ್ತೆ, ಅವನಿಗೆ ಬಿಟ್ಬಿಡಿ, ಎಲ್ಲ ಚೆಲ್ಲಾಡ್ಕೊಂಡು ತಿಂತಾನೆ. ಖಂಡಿತ ಮಾಡ್ತೀನಪ್ಪ. ಲೈವ್ ಮಾಡಿ ಸಿಸ್, ವಾಚ್ ಅವರ್ ಆಗುತ್ತೆ ಖಂಡಿತ. ನನಗೆ ವಾಚ್ ಅವರ್ ಕಡಿಮೆ ಇತ್ತು. ವ್ಲಾಗ್ಸ್ ಮಾಡಿದಾಗ ಅದು ವಾಚ್ ಅವರ್ ಜಾಸ್ತಿ ಆಗುತ್ತೆ. ನಾವು ರಂಗೋಲಿ ಮಾಡ್ತೀವಲ್ವಾ, ರಂಗೋಲಿ ಮಾಡಿದಾಗ ಅದಕ್ಕೇನು 2 ನಿಮಿಷ 3 ನಿಮಿಷ ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಬೋರ್ ಆಗುತ್ತೆ, ಯಾರೂ ನೋಡಲ್ಲ. ಹಾಗಾಗಿ ರಂಗೋಲಿ ಮಾಡೋರಿಗೆಲ್ಲ ವಾಚ್ ಅವರ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಆವಾಗವಾಗ ಒಂದೊಂದು ವಿಡಿಯೋ ಮಾಡ್ತೀವಿ. ಅದಕ್ಕೆ ನಾವು ನಿಮ್ಮೆಲ್ಲರ ಸಲಹೆ ಪಡೆದು ನೀವೆಲ್ಲರ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಲೈವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಜೆಷನ್ಗೆ. ತಿನ್ನೋಲ್ಲ, ಎಷ್ಟು ದಿನ ಬಿಟ್ಟು ಹಾಗೆ ಇರ್ತಾನೆ. ಏನು ಮಾಡೋದು? ತುಂಬ ಹಸಿವಾಗಬೇಕು ಅವನಿಗೆ. ಆ ಹಸಿವು ಆಗೋ ಥರ ಮಾಡಿ, ಅಂದರೆ ಚೆನ್ನಾಗಿ ಆಟ ಆಡಬೇಕು, ಓಡಬೇಕು, ಆ ಥರ. ಟಿ ವಿ ಮೊಬೈಲ್ ಜೊತೆ ಇದ್ದರೆ ಅವನು, ಅಥವಾ ಅಂಗಡಿನಲ್ಲಿದ್ದರೆ ಹಸಿವು ಆಗಲ್ಲ. ಅವನು ಓಡಬೇಕು, ಓಡಾಡಬೇಕು. ಆ ಥರ ಆದಾಗ ಅವನಿಗೆ ಆಟ ಆಡಿದ್ರೆ ಹಸಿವಾಗುತ್ತೆ, ಆವಾಗ ಊಟ ಮಾಡ್ತಾನೆ. ಖಂಡಿತ ಮಾಡ್ತೀನಿ, ಸಪೋರ್ಟ್ ಮಾಡ್ತಾರೆ. ನಿಮ್ಮ ಥರನೇ ಎಲ್ರಿಗೂ ಮನಸ್ಥಿತಿ ಇರಬೇಕಲ್ವಾ. ಥ್ಯಾಂಕ್ ಯು ಸೋ ಮಚ್. ಮನಸ್ಸು ತಡೆಯಲ್ಲ ಅಲ್ವಾ, ಹಾಗೇ ಇರ್ತಾನೆ, ತಿನ್ನಲ್ಲ ಎಷ್ಟೊತ್ತಾದರೂ ಅಂತ. ಸ್ವಲ್ಪ ಹಸಿವಾಗಕ್ಕೆ ಬಿಡಿ ಮಗುಗೆ. ನಾವೇ ತಿಂತಾಯಿದ್ರೆ ಅವ್ರಿಗೆ ಖಂಡಿತ ಹಸಿವೇ ಆಗಲ್ಲ. ಖಂಡಿತ ನಿಮ್ಮ ಕೆಲಸ ಮಾಡ್ತಾಯಿರಿ, ಅದ್ರ ಜೊತೆಲೇ ಲೈವ್ ಇರ್ತೀನಿ ನಾನು. ಆರ್ಡ್ರ್ ಬುಕ್ ಮಾಡಬೇಕು, ಪೆಂಡಿಂಗ್ ಇದೆಯಾ? ಖಂಡಿತ ಮಾಡ್ತಾ ಇರ್ತೀನಿ, ಲೈವ್ ಮಾಡ್ತಿರ್ತೀನಿ ಕಂಟಿನ್ಯೂ. ಹೋಗಿ ಬನ್ನಿ, ನೀವು ಮಾಡ್ತಾಯಿರಿ.
1 ಅವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 1 ಅವರ್ ಆದಮೇಲೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. 2-3 ಅವರ್ ಮಾಡಬೇಕಾ? ಮಾಡ್ತೀನಿ. ನಾನು ಹಾಗೆ ಅಂದ್ಕೊಂಡಿದ್ದೀನಿ ಮಾಡೋಣ ಅಂಥೇಳಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಯಾರು ಲೈವ್ ಹೋದರೂ ಹೇಳಿ, ಜಾಯಿನ್ ಆಗ್ತಾರೆ. ಹಾಗೆ ಚಂದ್ರಿಕಾ ಅವ್ರದ್ದಕ್ಕಾಗಿದೆ. ಅವರು ಮಾಡ್ತಾ ಇರ್ತಾರಲ್ಲ ಲೈವು, ಹಾಗಾಗಿ ಎಷ್ಟೊತ್ತಿನಲ್ಲಿ ಬರಲ್ಲ. ಕೆಲವರೆಲ್ಲ 3 ಸರಿ ಲೈವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಫುಲ್ ಬ್ಯುಸಿ ಇರ್ತಾರೆ. ಕೆಲವರು ನೀವು ಹೋದರೂ ಅವರ ಬರೋದಿಲ್ಲ, ಅದು ಬೇಜಾರಾಗುತ್ತೆ. ಖಂಡಿತ ಹಾಗೆ ಶಾಪಿಂಗ್ ಲೇಡೀಸ್, ನೀವು ಹೇಳ್ತಾ ಇರೋದು ನಿಜ. ನಾನು ಸುಮಾರು ಒಂದು 15-20 ಜನಕ್ಕಿಂತ ಜಾಸ್ತಿ ಲೈವ್ಗೆ ಹೋಗಿದ್ದೀನಿ. ನೋಡಬೇಕು ಮುಂದಿನ ಲೈವ್ಗಳಲ್ಲಿ ಬರ್ತಾರಾ ಅಂಥೇಳಿ. ಎಷ್ಟೊಂದು ಸಬ್ಸ್ಕ್ರಿಪ್ಷನ್ನು ಕೊಟ್ಟಿದ್ದೀನಿ, ಸಾಕಷ್ಟು. ನಾ ಕೊಟ್ಟಷ್ಟು ಬಂದಿಲ್ಲ. ಇದೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರ ಖುಷಿ. ಮಾರ್ನಿಂಗ್ ಕೂಡ ಮಾಡಿ ಲೈವ್, ಸಾಧ್ಯವಾದಷ್ಟು ಮಾಡಿ. ಖಂಡಿತ ಮಾಡ್ತೀನಿ. ನನಗೂ ನಂದು 1.5 ವರ್ಷ, ಇನ್ನು 1 ವಾರ ಹೋಳಿ ಹುಣ್ಣಿಮೆಗೆ ನಾನು ಮಾಡಿದ್ದೆ. ಹೋಳಿ ಹುಣ್ಣಿಮೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ನಲ್ಲಿ ಬಂದರೆ 2 ವರ್ಷ ಆಗುತ್ತೆ ಚಾನಲ್ ಓಪನ್ ಮಾಡಿ. ಅದು ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಕಡಿಮೆನೇ ಇದೆ, ವಾಚ್ ಅವರು ಕಡಿಮೆ ಇದೆ. ರಂಗೋಲಿ ಅಲ್ವಾ, ಹಾಗಾಗಿ ಕಡಿಮೆ ಇರುತ್ತೆ. ಬೇರೆ ಏನಾದರೂ ಮಾಡಬೇಕು, ವ್ಲಾಗ್ಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ನಂದು ಅಡುಗೆ ಚೆನ್ನಾಗಿ ಓಡುತ್ತೆ ರಂಗೋಲಿಗಿಂತ, ಅದರ ಕಡೆ ಗಮನ ಕೊಡಬೇಕು. ನಾವು ಬೆಳೆದು ಇನ್ನೊಬ್ಬರನ್ನು ಬೆಳೆಸಬೇಕು, ಅದೇ ಎಲ್ಲರಿಗೂ ಖಂಡಿತ ನಾವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು. ಅದು ತುಂಬ ಜನರಿಗೆ ಆ ಥರ ಮನೋಭಾವ ಇರೋದಿಲ್ಲ. ಡೈಲಿ ವ್ಲಾಗ್ ಹಾಕಿ, ಕಿಚನ್ ಟಿಪ್ಸ್ ಕೂಡ ಹಾಕಿ, ಅದೇನು ಹಾಕಿ, ಅಡುಗೆನೂ ಹಾಕಿ ಅಂತಿದ್ದೀರಾ. ಕೆಲವರು ಹೇಳೋ ಪ್ರಕಾರ ಯಾವುದಾದ್ರೂ ಒಂದನ್ನು ಮಾಡಿ 2-3 ಮಾಡಿದರೆ ಬೇಗ ಮೋನೋ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಡುಗೆ ಶುರು ಮಾಡಿದೆ, ಮಧ್ಯಕ್ಕೆ ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಅಡುಗೆ ಸ್ವಲ್ಪ ಓಡುತ್ತೆ ನಂದು, ಆದರೆ ಕೆಲವರು ಈ ಥರ ಹೇಳ್ತಾರೆ, ಯಾವುದನ್ನು ಶುರು ಮಾಡಿರ್ತೀರೋ ಅದೇ ಮಾಡಬೇಕು ಮೇಯ್ನು, ಬೇರೆ ಹಾಕಿದ್ರೆ ಮೋನೋ ಆಗಲ್ಲ. ಮೋನೋ ಆದಮೇಲೆ ನೀವು ಬೇರೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಡುಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಹೌದು, ಅಡುಗೆ ಮಾಡಿ ಹಾಗೆ ಮಾಡಬೇಕು. ಇನ್ಮೇಲೆ ರಂಗೋಲಿನೂ ಸ್ವಲ್ಪ, ಅಡುಗೆನೂ ಸ್ವಲ್ಪ, ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹೌದಾ, ಕ್ರಿಯೇಟರ್ ಗೈಡ್ ಅವರ
ಕೇಳಿ ಚಾನಲ್ ಚೆಕ್ ಮಾಡೋಕ್ಕೆ. ಹೌದಾ? ಓ, ಅವರು ಹೇಳ್ತಾರಾ? ಕ್ರಿಯೇಟಿವ್ ಗೈಡ್, ಕ್ರಿಯೇಟರ್ ಗೈಡ್ ಕೇಳ್ತೀನಿ, ನಾಳೆ ಕೇಳ್ತೀನಿ. ಆಮೇಲೆ ಸಬ್ಸ್ಕ್ರಿಪ್ಷನ್ ಆಗಿರೋದು ಲಿಸ್ಟು ನನಗೆ ಬರ್ತಾ ಇಲ್ಲ. ಅದು ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಇದು ವೈಟಿನಲ್ಲಿ ಬರ್ತಾ ಇತ್ತು, ಇವಾಗ ಕೆಲವೊಂದು ಬರುತ್ತೆ, ಕೆಲವೊಂದು ಬರಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದನ್ನು ಕೇಳಬೇಕು. ಥ್ಯಾಂಕ್ ಯು. ಅವ್ರ ಚಾನಲ್ ನಾನು ನೋಡಿಲ್ಲ, ನೋಡ್ತೀನಿ. ಅವರ ಲೈವ್ ಜಾಯಿನ್ ಆಗಿ ನಿಮ್ಮ ಪ್ರಾಬ್ಲಮ್ ಹೇಳಿ ಸೊಲ್ಯೂಷನ್ ಕೊಡ್ತಾರೆ. ಹೌದಾ? ಥ್ಯಾಂಕ್ ಯು. ಇವತ್ತೇ ಮಾಡ್ತೀನಿ ಮಲ್ಕೊಳ್ಳುವಾಗ, ಚೆಕ್ ಮಾಡಿ ನೋಡ್ತೀನಿ. ಕ್ರಿಯೇಟಿವ್ ಗೈಡಾ? ಖಂಡಿತ ಅವ್ರ ಲೈವಿಗೆ ಜಾಯಿನ್ ಆಗಿ ಪ್ರಶ್ನೆ ಮಾಡಿ ಹೇಳ್ತಾರೆ ಅಂತ ಹೇಳ್ತಿದ್ದೀರಲ್ವಾ. ಖಂಡಿತ ನನಗೆ ಎಷ್ಟೊಂದು ಡೌಟ್ಸ್ ಇದೆ, ಯಾರೂ ಹೇಳ್ತಾ ಇಲ್ಲ. ಇನ್ಮೇಲೆ ಕೇಳ್ತೀನಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ನೋಟಿಫಿಕೇಷನ್ ಚೆಕ್ ಮಾಡಿ, ಸಬ್ ಆಗಿದ್ದರೆ ತೋರಿಸುತ್ತೆ. ನೋಟಿಫಿಕೇಷನ್ ಚೆಕ್ ಮಾಡಬೇಕಾ? ಖಂಡಿತ. ಕೆಲವರು ಆಗಿದ್ದೀನಿ ಅಂತ ಹೇಳ್ತಾರೆ, ನನಗೆ ಸಬ್ಸ್ಕ್ರಿಪ್ಷನ್ ಇರೋದೇ ಇಲ್ಲ. ಓಕೆ, ಮಾಡ್ತೀನಿ. ನನಗೆ 2 ಮಕ್ಕಳಪ್ಪ. 2 ಮಕ್ಕಳು, 2 ಸೊಸೆದಿರು ಬಂದಿದ್ದಾರೆ, ಮದುವೆ ಆಗಿದೆ. ಅಜ್ಜಿ ಆಗಬೇಕು ಇನ್ನು ನಾನು. ಅಮ್ಮ ಆಗಿದ್ದಾಯಿತು, ಇನ್ನು ಅಜ್ಜಿ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬೇರೆ ವರ್ಕ್ ಮಾಡ್ತಿದ್ದೀರಾ? ಇಲ್ಲ, ಏನೂ ಇಲ್ಲ. ಮೊದಲು ಮಾಡ್ತಾ ಇದ್ದೆ, ಇವಾಗ ಏನೂ ಇಲ್ಲ, ಏನು ಮಾಡ್ತಾಯಿಲ್ಲ, ಮನೇಲಿದ್ದೀನಿ ಅಷ್ಟೆ. ಅಪ್ಪಟ ಗೃಹಿಣಿ ನಾನು. ಮೊದಲು ಟೀಚರಾಗಿ ಮಾಡಿದ್ದೆ ಒಂದು 2 ವರ್ಷ ಅಷ್ಟೇ, ಆಮೇಲೆ ಏನೂ ಮಾಡಿಲ್ಲ. ತುಂಬ ಚಿಕ್ಕವ್ರ ಥರ ವಾಯ್ಸಿದೆ. ವಾಯ್ಸ್ ಚಿಕ್ಕವ್ರ ಥರ ಕೇಳಿಸ್ತಾ ಇದೆ. ನನಗೇನೋ ವಯಸ್ಸಾಗಿದೆ. ನಿಮ್ಮದು ಚೆನ್ನಾಗಿದೆ ವಾಯ್ಸ್. ವಾಯ್ಸ್ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ. ತುಂಬ ಲೈವ್ನು ಕೂಡ YT ಸ್ಟುಡಿಯೋದಲ್ಲಿ ಲೈವ್ನ ಪಬ್ಲಿಕ್ ಮಾಡಿ. ಓಕೆ, ಹೌದಾ? ಖಂಡಿತ ಮಾಡ್ತೀನಿ. ಪಬ್ಲಿಕ್ ಮಾಡ್ತೀನಿ. ಪಬ್ಲಿಕ್ ಮಾಡಿದ್ರೆ ವಾಚ್ ಓವರ್ ಜಾಸ್ತಿ ಆಗುತ್ತೆ ಅಲ್ವಾ? ಲೈವ್ ಮುಗಿದ್ಮೇಲೆ ಲೈವ್ನು ಕೂಡ YT ಸ್ಟುಡಿಯೋದಲ್ಲಿ ಲೈವ್ನ ಪಬ್ಲಿಕ್ ಮಾಡಿ. ಓಕೆ, ಅದು ನನಗೆ ಗೊತ್ತಾಗಲ್ಲ ಹೇಗೆ ಮಾಡಬೇಕು ಅಂತ. ಆಮೇಲೆ YT ಸ್ಟುಡಿಯೋದಲ್ಲಿ ಲೈವ್ನ ಮಾಡಿ, ಪಬ್ಲಿಕ್ ಮಾಡಿ. ಪ್ರೈವೇಟ್ ಇಟ್ಟರೆ ಪಬ್ಲಿಕ್ ಮಾಡಿ. ಪ್ರೈವೇಟ್ ಇಟ್ಟರೆ ಅದನ್ನು ಪಬ್ಲಿಕ್ ಮಾಡಬೇಕಾ? ಪ್ರೈವೇಟ್ ಇಡಬಾರ್ದಾ? ಪ್ರೈವೇಟ್ ಇಟ್ಟರೆ ಏನಾಗುತ್ತೆ?
ಲೈವ್ ಮುಗಿದ ಮೇಲೆ ಲೈವ್ನೂ ಕೂಡ ವೈ ಟಿ ಸ್ಟುಡಿಯೋದಲ್ಲಿ ಪಬ್ಲಿಕ್ ಮಾಡಿ ಟ್ರೈ ಮಾಡ್ತೀನಿ. ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಿ NIV ಪಬ್ಲಿಕ್ ಮಾಡಿರ್ತೀವಲ್ಲ ಅದೇ ಥರ. ಹಾಂ ಹೌದು, ಯೂಟ್ಯೂಬ್ ಎಡಿಟ್ ಮಾಡಿಬಿಟ್ಟು ಪಬ್ಲಿಕ್ ಮಾಡ್ತೀವಲ್ಲ ಆ ಥರನಾ? ಟ್ರೈ ಮಾಡ್ತೀನಿ ನೋಡೋಣ. ಪ್ರೈವೇಟ್ ಇದ್ದರೆ ವಾಚ್ ಅವರ್ ಸಿಗೋದಿಲ್ಲ. ಓಕೆ. ಇವಾಗ ನಾವು ಲೈವ್ ಮಾಡೋವಾಗಲೇ ಪಬ್ಲಿಕ್ ಅಂತ ಕೊಟ್ಬಿಟ್ಟಿರ್ತೀವಲ್ಲ, ಅದು ಹಾಗೆ ಕಂಟಿನ್ಯೂ ಆಗಲ್ವಾ? ನಾಳೆ ಲೈವ್ನಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಓಕೆ 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 ಶಾರ್ಟ್ಸ್ ಅವರೇ, ಖಂಡಿತ ಡೀಟೇಲ್ಸ್ ಹೇಳಿ. ತುಂಬ ಹೊತ್ತಾಯಿತು ಅನಿಸುತ್ತೆ ನನಗೆ. ಒಬ್ಬರೇ ಸಪೋರ್ಟ್ ಮಾಡ್ತಿದ್ದೀರಾ, ಪರವಾಗಿಲ್ಲ. ಊಟ ಮಾಡಿ. ನಾಳೆ ಸಿಗೋಣಂತೆ. ಒಬ್ಬರೇ ಕಂಟಿನ್ಯೂ ಮಾಡ್ಬೋದಾ ಶಾರ್ಟ್ಸ್? ಎಲ್ಲ ವೈ ಟಿ ಸ್ಟುಡಿಯೋದಲ್ಲಿ ಪ್ರೈವೇಟ್ ಇರುತ್ತೆ. ಆಯಿತು, ನೋಡ್ತೀನಿ. ಇದು ಯೂಟ್ಯೂಬ್ ಲೈವ್ ಮುಗಿದ ಮೇಲೆ ಖಂಡಿತ ಒಂದ್ಸರಿ ಚೆಕ್ ಮಾಡ್ತೀನಿ. ಮಾಡ್ತಾ ಇದ್ದೀನಿ. ನೀವು ಮಾಡಿದ್ರೆ ನಾನು 8 ಗಂಟೆಗೆ ಮುಗಿಸ್ಬಿಡ್ತೀನಿ ಶಾರ್ಟ್ಸ್. 8 ಗಂಟೆಗೆ ಮುಗಿಸ್ತೀನಿ. ಮತ್ತು ಹಶ್ವಾಗಲ್ಲ ಬೆಳಗ್ಗೆಗೆ ನಮಗೆ, ಹಾಗಾಗಿ ಊಟ ಬೇಗ 8ಕ್ಕೆ ಮುಗಿಯುತ್ತೆ. ನೀವು ಇಷ್ಟು ಲೇಟಾಗಿ ಮಾಡಬೇಡಿ. 10 ಗಂಟೆ ಆಗ್ತಾ ಬಂತಲ್ಲ, 8:45 ಮಾಡಿ. ನೀವು 9ರೊಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಸಿಸ್, 10 ಗಂಟೆಗೆ ಮತ್ತೆ ಲೈವ್ ಆನ್ ಮಾಡ್ತೀನಿ. ಓಕೆ ಓಕೆ ಮಾಡಿ ಶಾರ್ಟ್ಸ್. ಬರ್ತೀನಿ. ನಾನು ಇನ್ನೊಂದೆರಡು ನಿಮಿಷ ಮುಗಿಸ್ತೀನಿ. ಜೇನುಗೂಡು ಅವ್ರದ್ದನ್ನು ಹೋಗಬೇಕಿತ್ತು. ಗೇಮ್ ಇಟ್ಟಿದ್ದಾರೆ ಅವರು, ನಿಮಗೂ ಗೊತ್ತಿರಬೇಕು ಬ್ಲಾಗ್ಸ್. ಆ ಗೇಮಲ್ಲಿ ನಾನು 9ರಿಂದ ಇಟ್ಟಿರ್ತಾರೆ. ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಇವತ್ತು ಲೈವ್ ಇರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ, ಆದರೆ ಮಾಡಿ. ಪ್ರೈಸೆಲ್ಲ ಇಟ್ಟಿದ್ದಾರೆ. ಆವಾಗವಾಗ ಒಂದೊಂದು ಮೆಸೇಜ್ ಹಾಕ್ತಾ ಇರಬೇಕು. ಓಕೆ, ಒಂದಿನ ಆ್ಯಂಡ್ ಟೈಮ್ ಇದ್ದರೆ ಊಟ ಮಾಡೋದು. ಎಲ್ಲ ಮಾಡಿ ನಿಧಾನವಾಗಿ ಕೂತ್ಕೊಂಡು 1 ಅವರ್ ಎಲ್ಲರೂ ಸೇರಿ ಜೊತೆಯಲ್ಲೇ ಕೂತ್ಕೊಂಡು ನಿಧಾನವಾಗಿ ಊಟ ಮಾಡಿ. ಅವಸರದಲ್ಲಿ ಊಟ ಮಾಡಬಾರ್ದು. ನಿಧಾನಕ್ಕೆ ಊಟ ಮಾಡಿ ಬನ್ನಿ. ಧನ್ಯವಾದ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಅದೆಲ್ಲ ವಾಚ್ ಅವರ್ ಮಾಡೋದಕ್ಕೆ ಟ್ರಿಕ್ಸ್ ಇರುತ್ತೆ ಸಿಸ್. ಎಲ್ಲರೂ ಪ್ರೈಸ್ಗೋಸ್ಕರ ಲೈವ್ ನೋಡಿದ್ರೆ ಅವರಿಗೂ ವಾಚ್ ಅವರ್ ಜಾಸ್ತಿ ಆಗುತ್ತೆ. ಖಂಡಿತ ನಾನು ಹಾಗೆ ಅಂದ್ಕೊಂಡೆ. ವಾಚ್ ಅವರ್ಗೋಸ್ಕರ ಸಬ್ಗೋಸ್ಕರ ಮಾಡ್ತಾರೆ. ನಮ್ಮ ಟೈಮು ವೇಸ್ಟ್ ಆಗುತ್ತೆ, ತುಂಬ ವೇಸ್ಟ್ ಆಗುತ್ತೆ. ಕಂಡೀಷನ್ಸ್ ಎಷ್ಟೊಂದಿರುತ್ತೆ. ಹೌದು, ನೀವು ಹೇಳೋದು ನಿಜ.
ಅದೇ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಎಲ್ಲರೂ ಆಸೆಗೋಸ್ಕರ ಸಬ್ರಿಗೋಸ್ಕರ ನಮಗೆ ಗೊತ್ತಿಲ್ಲದೆ ಅಡಿಕ್ಟ್ ಆಗಿಬಿಡ್ತೀವಿ. ಅವ್ರು ನಮಗೂ ಕೂಡ ಸುಮಾರು ಜನ ಬರ್ತಾರೆ ಅಂತ ಹೇಗೆ ಬರ್ತಾನೆ ಲೈವ್ಗೆ. ಹೌದು, ಹೌದು, ಖಂಡಿತ ನೀವು ಹೇಳೋದು ನಿಜ. ನಮ್ಮ ಲೈವ್ಗೆ ನಾವು ಹೋಗ್ತೀವಿ, ಅವ್ರು ಬರಲ್ಲ. ನಾವು ಸಬ್ ಹಾಕ್ತೀವಿ, ಅವರು ಸಬ್ ಹಾಕ್ತಾರೆ, ಬಟ್ ಲೈವ್ಗೆ ಬರಲ್ಲ. ಕೆಲವರು ಹೋಗಿದ್ರೂ ಬರಲ್ಲ. ಬಟ್ ನಮಗೆ ಬೇಕಿರೋದ್ರಿಂದ ಸ್ವಲ್ಪ ನಾವು ಹೋಗಬೇಕು ಅಷ್ಟೆ. ಹೌದು, ನಿಮ್ಮ ಮಾತು ನಿಜ. ನಮಗೆ ಸದ್ ಬೇಕು, ಹೋಗಬೇಕು, ಅವ್ರಿಗೆ ಬೇಡ ಬರಲ್ಲ. ಖಂಡಿತ ಅವರು ಜಾಣ್ತನ ಅಷ್ಟೆ. ನಿಮ್ಮದು 1000 ಆಗಿದೆಯಾ? 1000 ಆಯಿತಾ ನಿಮ್ಮದು ಸಬ್ಸ್ಕ್ರಿಪ್ಷನ್ನು? ನೋಡಿ, ನೀವು ಟ್ರಿಕ್ಸ್ ಯೂಸ್ ಮಾಡಿ. ನಾನೇನು ಟ್ರಿಕ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಖುಷಿಗಷ್ಟೇ ಮಾಡ್ತಾ ಇರೋದು. ನನಗೆ ಮೋನೋ ಆಗುತ್ತೆ ಅಂತಲೂ ನಂಬಿಕೆ ಇಲ್ಲ, 1K ಆಗುತ್ತೆ ಅಂತಲೂ. 1K ಆದರೂ ಆಗ್ಬೋದು, ಮೋನೋ ಆಗೋದಂತೂ ತುಂಬ ಕಷ್ಟ. 780 ಇದೆಯಾ? ನಮ್ಮದು 738 ಇವತ್ತಿಗೆ. ನೀವು ಒಂದೇ ಥರ ಇದ್ದೀವಿ. 50 ಜಾಸ್ತಿ ಇದ್ದೀರಾ ನೀವು, ನಾನು 50 ಕಡಿಮೆ ಇದ್ದೀನಿ. ಆಗುತ್ತೆ ಬಿಡಿ, ನೀವು ಕಷ್ಟಪಡ್ತೀರಾ, ಆಗುತ್ತೆ. ನಾವು ಅಷ್ಟೊಂದು ಕಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಬರ್ತೀವಿ. ಆಗುತ್ತಾ? ನಿಮ್ಮ ಬಾಯ ಆರೈಕೆಯಿಂದ ಆಗಲಿ. ನನಗೂ ಸ್ವಲ್ಪ ಕಷ್ಟಪಡೋಣ ಅಂತ ಅಂದ್ಕೊಳ್ತೀನಿ, ಆದರೂ ಆಗ್ತಾಯಿಲ್ಲ. ಪ್ರತಿದಿನ 3 ನಾವು ವಿಡಿಯೋಸ್ ಬಿಟ್ಟರೆ ಆಗುತ್ತೆ. ಅದು ವಾಚ್ ಅವರ್ ಬರಲಿ ಬಿಡಲಿ, ಸಬ್ ಆಗಲಿ ಬಿಡಲಿ, ಅದ್ರ ಬಗ್ಗೆ ತರಲೆ ಕೆಡಿಸ್ಕೊಳ್ದೆ ಕಂಟಿನ್ಯೂಸ್ ಆಗಿ ಆಗ್ತಾಯಿದ್ರೆ ಹಾಗೇ ಆಗುತ್ತೆ. ನಾವು ಹಾಕೋಲ್ಲ, ಅದರಿಂದ ಆಗಲ್ಲ ಅಷ್ಟೇ. ಕಷ್ಟಪಟ್ಟರೆ ಫಲ ಇದೆ. ಕಷ್ಟಪಡಿ. ಯಾವುದು ಸಿಗೋಲ್ಲ. ಹೌದು, ಕಷ್ಟಪಡದೆ ಯಾವುದು ಸುಲಭವಾಗಿ ಸಿಗೋಲ್ಲ. ಖಂಡಿತ ಅಲ್ಲ. ಅದೃಷ್ಟ ಇರೋರಿಗೆ ಬೇಗ ಸಿಗುತ್ತೆ, ಅದೃಷ್ಟ ಇಲ್ಲದೆ ಇರೋರಿಗೆ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ ಅಷ್ಟೇ. ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ವಾ, ಅದರಿಂದ ಹಾಕೋದ್ರಿಂದ 2 ದಿನಕ್ಕೊಂದ್ಸರಿ ಅಥವಾ ಪ್ರತಿದಿನ ಅಥವಾ ವಾರಕ್ಕೊಂದ್ಸರಿ ಹೀಗೆ ಒಂದೇ ಥರ ಹಾಕ್ಕೊಂಡು ಬಂದಾಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚವರು ಆಗುತ್ತೆ ಅಷ್ಟೆ. ನಾವು ನಿಧಾನ ಮಾಡಿದ್ರೆ ಅದು ನಿಧಾನ ಆಗುತ್ತೆ. ನನಗೆ ಅದೇ ಅನುಭವ. ಬೇಗ ವಾಚವರ್ ಆಯಿತು ಅಂತ ಹೇಳಿದರೆ ಅವ್ರು ಕಷ್ಟಪಡ್ತಿದ್ದಾರೆ ಅಂತ ಅಷ್ಟೆ. ಹೌದು, ಹಾಗೆ ಆಗೋದು. ಸ್ಟಾರ್ಟಿಂಗಲ್ಲಿ ಖುಷಿಗೆ ಬೇಗ ಹಾಕ್ಬಿಡ್ತೀವಿ, ಆಮೇಲೆ ನಿಧಾನ ಆಗ್ಬಿಡುತ್ತೆ. ಆಸಕ್ತಿ ಕಳ್ಕೊಂಬಿಡ್ತೀವಿ, ಆಗಿಲ್ಲ ಅಂತ. ಮಮತಾ ಹಾಯ್ ಅಂತ ಹೇಳ್ತೀರಾ. ಮೊದಲನೇ ನನಗೆ ಲೈವ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್.
ಇಷ್ಟೊತ್ತಿನಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಟೇಲ್ಸ್ ಆಫ್ ಫ್ಲೇವರ್ ಅಲ್ವಾ, ಖಂಡಿತ ನೆನಪಿದೆ ನನಗೆ, ನಿಮ್ಮ ಹೆಸರು ಮರೆಯೋದಿಲ್ಲ. ಶಾರ್ಟ್ಸ್ ಮಮತಾ, ಮಮತಾ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಶಾರ್ಟ್ಸ್ ಅವ್ರಿಗೆ ಈಗ ಬೆಳಕಾಗಿದೆ ಅನಿಸುತ್ತೆ, ಅಥವಾ ಖಂಡಿತ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಮೊದಲೇ ಅನೌನ್ಸ್ ಮಾಡೋಕ್ಕಾಗಲಿಲ್ಲ, ಇದ್ದಕ್ಕಿದ್ದಾಗೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಮಮತಾ ಅನ್ನೋ ಹೆಸರು ಮರ್ತೋಗಿತ್ತು, ಆದರೂ ಸ್ವಲ್ಪ ನೆನಪಿತ್ತು. ನಾನು ಅಂದ್ಕೊಂಡೆ ಟೇಲ್ಸ್ ಆಫ್ ಫ್ಲೇವರ್ ಇರಬೇಕು ಅಂತ, ಹಾಗೇ ಆಯಿತು ನೋಡಿ. ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ನೋಡಿ. ಶಾರ್ಟ್ಸ್ ಅವ್ರ ಹೆಸರು ಪುಷ್ಪ ಅಂತಲೂ ನನಗೆ ನೆನಪಿಲ್ಲ, ಆವಾಗಿಂದ ಶಾರ್ಟ್ಸ್ ಅಂತಲೇ ಕರಿತಾ ಇದ್ದೀನಿ. ಥ್ಯಾಂಕ್ ಯು ಪುಷ್ಪ ಅವರೇ. ಇವಾಗ ಹೆಸರು ಬಗ್ಗೆನೇ ನಾವು ಮಾತಾಡೋದಾದರೆ, ಒಂದು ನಿಜವಾದ ಹೆಸರು, ಒಂದು ನಮ್ಮ ಚಾನಲ್ ಹೆಸರು, ಎರಡು ಇಟ್ಕೊಂಡಾಗ ಹೊಸಬ್ರಿಗೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ನನ್ನ ಭಾವನೆ. ಹಾಗಾಗಿ ನಾವು ಚಾನಲ್ ಹೆಸರಿಗೆ ಕರೆದ್ರೆ ತಪ್ಪೇನಿಲ್ಲ ಅಲ್ವಾ. ಹಾಗಾಗಿ ಚಾನಲ್ ಹೆಸರು ಅಂತ ಪ್ರಸಿದ್ಧಿಗೆ ಬರುತ್ತೆ, ಅದಕ್ಕೋಸ್ಕರ ಚಾನಲ್ ಹೆಸರೇ ಕರೆಯೋದು. ನನಗೆ ಟೈಮ್ ಸ್ವಲ್ಪ ಕಡಿಮೆ ಸಿಗುವುದು, ಹಾಗೆ ಸಿಗುವಾಗ ಲೈವ್ಗೆ ಹೋಗುತ್ತೇನೆ. ಪರವಾಗಿಲ್ಲ ಬಿಡಿ, ಎಷ್ಟು ಕಡಿಮೆ ಸಿಗುತ್ತೋ ಒಂದು ಹಾಯ್ ಒಂದು ಬಾಯ್ ಹೇಳಿದರೆ ಸಾಕು. ಇಷ್ಟು ಸಪೋರ್ಟ್ ಮಾಡ್ತೀರಲ್ವಾ, ಬೇಕಾದಷ್ಟು ಆಯಿತು. ನನಗೂ ಅಷ್ಟೆ, ಶಾರ್ಟ್ಸ್ ಅಂತಲೇ ಕರೆಯೋಕ್ಕೆ ಇಷ್ಟ. ನೀವು ಅಷ್ಟೇ, ನನ್ನ ಹೆಸರು ಶೈಲಾ ಆದ್ರೂ ಇಷ್ಟ ಅಂದ್ರೇ ಇಷ್ಟ. ಯಾಕೆಂದರೆ ನಮ್ಮ ಚಾನಲ್ ಹೆಸರು ಗೊತ್ತಾಗಲಿ ಬಿಡಿ ಎಲ್ರಿಗೂ ಅಲ್ವಾ, ಅಷ್ಟೆ. ನಮ್ಮ ಹೆಸರು ಹಿಂದೆನೇ ಇರಲಿ, ನಮ್ಮ ಚಾನಲ್ ಮುಂದೆ ಹೋಗಲಿ, ಅಷ್ಟೇ. ನಾನು ಎಲ್ರಿಗೂ ಹಾಗೆ ಹೇಳೋದು. ಅದಕ್ಕೆ ನಾನು ಕಮೆಂಟ್ ಮಾಡುವಾಗ ಟೈಲ್ಸ್ ಅಂತಲೇ ಮಾಡ್ತೀನಿ. ಪರವಾಗಿಲ್ಲ ಅಲ್ವಾ. ಊಟ ಆಯಿತಾ ಟೈಲ್ಸ್ ಆಫ್ ಫ್ಲೇವರ್ ಅವರೇ? ಏನು ಅಡುಗೆ ಮಾಡಿದ್ರಿ? ಪರವಾಗಿಲ್ವಾ, ಹಾಗೆ ಕರಿತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಾರ್ಟ್ಸ್ ಅವರೇ. ಸಪೋರ್ಟ್ ತುಂಬ ಇತ್ತು ಇವತ್ತು, ಎಷ್ಟೊಂದು ಕಲ್ತ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಮಮತಾ ಅವರೇ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ನಾನು ಹೊಸಬಳು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನನಗೆ ಬ್ಲೂ ಟಿಕ್ ಹಾಕೋದು ಸಹ ಬರಲ್ಲ ಸರಿಯಾಗಿ. ಲಚ್ಚು ಬ್ರೋ ಅವರು ಹೇಳಿಕೊಟ್ರು ಇವತ್ತು. ಯಾರೂ ಇಲ್ಲ ಅಂತ ಸುಮ್ಮನೆ ಆಗಿದ್ದೀನಿ. ಎಲ್ಲಿ ಪ್ರೆಸ್ ಮಾಡಿದ್ರೆ ಏನು ಒತ್ಬಿಡ್ತೀನೋ, ಕಟ್ಟಾಗಿಬಿಡುತ್ತೋ ಅಂತ ನಾನು ಬ್ಲೂ ಕೊಡ್ತಾ ಇಲ್ಲ. ಟೈಲ್ಸ್ ಅವರೇ ಇನ್ನು ಅನ್ಕೋಬೇಡಿ. ಬ್ಲೂ ಕೊಡಿ, ಬ್ಲೂ ಕೊಟ್ಟರೆ ಎಲ್ಲಿ ಕಟ್ ಮಾಡಿಬಿಡ್ತೀನೋ ಅಂತ ಭಯ. ಬ್ಲೂ ಬಂತಾ ಮಮತಾ ಅವರಿಗೆ? ಕೊಟ್ಟಿದ್ದೀನಿ. ಹಾಂ, ಇವಾಗ ಬಂತು. ಬಂತು ನೋಡಿ. ಲೆಚ್ಚು ಬ್ರದರ್ ಹೇಳಿಕೊಟ್ರು ನನಗಿವತ್ತು. ಅವ್ರು 1/4 ಗಂಟೆ ಹೇಳಿಕೊಟ್ರು, ಆದರೂ ನನಗೆ ಬ್ಲೂ ಹಾಕೋಕ್ಕೆ ಬರಲೇ ಇಲ್ಲ. ಕೊನೆಗೂ ಬಂತು. ಥ್ಯಾಂಕ್ ಯು ಲೆಚ್ಚು ಬ್ರದರ್ಗೆ. ಬಂತು. ಕಲ್ತ್ಕೊಂಡ್ಬಿಟ್ಟೆ ನೋಡಿ ಲೆಚ್ಚು ಬ್ರದರಿಂದ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ
ನಾನು ಇದರಲ್ಲಿ ಝೀರೋ, ಮೊಬೈಲ್ ಆಪ್ರೇಟ್ ಮಾಡೋದಲ್ಲಿ ನನಗೆ ಝೀರೋ ನಾಲೆಡ್ಜ್. ಎಷ್ಟು ಚೆಂದ ಹೇಳ್ಕೊಟ್ರು ಅಂತ ಯಾವತ್ತೂ ಮರೆಯಲ್ಲ. ಮೊದಲನೇ ಪಾಠ ಮೊದಲೇ ಲೈವಲ್ಲಿ. ಬೇಗ ಕಲ್ತ್ಕೊಂಡೆ. ಬೇಗ ಏನಿಲ್ಲ, 1/4 ಗಂಟೆ ತೊಗೊಂಡಿದ್ದೀನಿ. ಕಾಫಿ ಆಯಿತಾ ಟೇಲ್ಸ್ ಅವರೇ? ನಿಮ್ಗಿವಾಗ ಬೆಳಗು ಆಗ್ತಾ ಇದೆಯಾ, ಹೋಗಿದೆಯಾ? ನನಗಂತೂ ಗೊತ್ತಿಲ್ಲ. ಥ್ಯಾಂಕ್ ಯು ಶಾರ್ಟ್ಸ್. ಸೂಪರ್ ಅಂತಿದ್ದೀರಾ. ಬೇಗ ಕಲ್ತ್ಕೊಂಡಿದ್ದಕ್ಕ, ಬ್ಲೂ ಹಾಕಿದ್ದಕ್ಕ ಪರವಾಗಿಲ್ಲ, ನಿಧಾನವಾಗಿ ಕಲ್ತ್ಕೊತೀನಿ. ಓಹ್ ಸೂಪರ್. ನಾನು ಮೆಸೇಜ್ ಮಾಡಿಲ್ಲ, ಆದರೂ ಲೈವಲ್ಲಿ ಇರುತ್ತೇನೆ, ಮಗು ಬಿಡೋದಿಲ್ಲ. ಖಂಡಿತ ಖಂಡಿತ ಟೇಲ್ಸ್ ಅವರೇ, ನೀವು ನನಗೊಂದು ಸಿಂಬಲ್ ಹಾಕಿದರೂ ಸಾಕು, ನಾನೇ ಮೆಸೇಜ್ ಮಾಡ್ತೀನಿ, ಪರವಾಗಿಲ್ಲ. ನಾನು ಬಿಡುವಾಗಿರ್ತೀನಿ, ಮಾಡ್ತೀನಿ. ನೀವು ಲೈವಲ್ಲಿ ಇರ್ತೀರಾ? ನಂಗೆ ಟೈಮ್ ಗೊತ್ತಿಲ್ಲ, ಆದರೆ ಬರ್ತೀನಿ ನಾನು ಲೈವ್ಗೆ. ಮಮತಾ ಕನೆಕ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಶಾರ್ಟ್ಸ್ ಅವರು. ಎಂಥ ಮಗು? ಗಂಡು ಮಗುನ ಹೆಣ್ಮಗುನ? ಎಷ್ಟು ವರ್ಷದ್ದು? ಇವಾಗ ಮಗು ಮಲಗಿದೆ ಅನಿಸುತ್ತೆ, ಇನ್ನೂ ಎದ್ದಿಲ್ವಾ? ಪುಷ್ಪ ಅವರೇ, ನಾನು ಆಮೇಲೆ ಕನೆಕ್ಟ್ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಮತಾ ಅವರು. ಪುಷ್ಪ ಅವರೇ ಆಮೇಲೆ ಕನೆಕ್ಟ್ ಆಗ್ತಾರಂತೆ. ಓಕೆ ಮಮತಾ ಅಂತ ಹೇಳ್ತಿದ್ದಾರೆ ಶಾರ್ಟ್ಸ್ ಅವರು. ಇಬ್ಬರಿಗೂ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಹೊಸಬರಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಟೇಲ್ಸ್ ಅವರೇ, ತುಂಬ ಖುಷಿ ಆಗ್ತಿದೆ ನನಗೆ. ಓಕೆ ಬಾಯ್ ಶಾರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ, ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಓ, ಇಬ್ಬರು ಗಂಡು ಮಕ್ಕಳಿದ್ದಾರಾ? 6 ಹಾಗೂ 1 ವರ್ಷ. ಇಬ್ಬರು ಗಂಡು ಮಕ್ಕಳನ್ನು ಸುಧಾರಿಸೋದು ಕಷ್ಟ. ಅವ್ರ ತರಲೆಯನ್ನು ತೀಟೆಗಳನ್ನು ಸುಧಾರಿಸೋದೇ ಕಷ್ಟ. ಬಾಯ್ ಪುಷ್ಪ ಅಂತ ಹೇಳ್ತಿದ್ದಾರೆ ಮಮತಾ ಅವರು. ಶಾರ್ಟ್ಸ್ ಅವರೇ ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾಳೆ ಭೇಟಿ ಆಗೋಣ. ನಿಮ್ಮ ಊಟ ಅಂತ ಕೇಳ್ತಾ ಇದ್ದೀರಾ? ನಾನು 8 ಗಂಟೆಗೆ ಮಾಡಿಬಿಡ್ತೀನಿ ಟೇಲ್ಸ್ ಅವರೇ. ನಾನು ಸ್ವಲ್ಪ ಬೇಗ ಊಟ ಮಾಡ್ತೀನಿ.
9, 10 ಎಲ್ಲ ಕಾಯಲ್ಲ, ಬೇಗ ಊಟ ನಂದು. ನೀವು, ನಿಮ್ಮದು ಆಯಿತಾ? ನಿಮ್ಮದು ಕಾಫಿ ಆಯಿತಾ ಅಂತ ಕೇಳಬೇಕು ಅನಿಸುತ್ತೆ ನಾನು. ಕಾಫಿ ಕುಡಿಯೋದಿಲ್ಲ, ಬಟ್ ಆಯಿತು. ಒಳ್ಳೆ ಅಭ್ಯಾಸ ಅದು, ತುಂಬ ಒಳ್ಳೆ ಅಭ್ಯಾಸ. ಕಾಫಿ ಕುಡಿಯಲ್ಲ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸಕ್ಕರೆನೂ ಹೋಗಲ್ಲ, ಈ ಕಲಬೆರಕೆ ಹಾಲು ಹೋಗಲ್ಲ ಅಲ್ವಾ, ಕೆಫಿನ್ನೂ ಹೋಗಲ್ಲ. ಒಳ್ಳೆ ಅಭ್ಯಾಸ ನಿಮ್ಮದು, ಕುಡಿಬೇಡಿ, ನಾನು ನಿಧಾನವಾಗಿ ಬಿಡ್ತೀನಿ. ನಿಮ್ಮದು ಊಟ ಸ್ವಲ್ಪ ಬೇಗನ? ಹೌದು, ರಾತ್ರಿ ಬೇಗ ಮಾಡಿದ್ರೆ ಒಳ್ಳೇದಲ್ವಾ. ಮಕ್ಕಳಿಬ್ಬರು ಮಲಗಿದಾರಾ, ಆಟ ಆಡ್ತಿದ್ದಾರಾ? ನಮ್ಮದು ಬೆಂಗಳೂರು. ಟೈಲ್ಸ್ ಅವರೇ, ಬೆಂಗಳೂರಲ್ಲೇ ಇದ್ದೀನಿ. ನಿಮ್ಮದು ಯಾವ ಊರು ಅಂತ ಕೇಳಬಹುದಾ? ತೇಜ್ ವಿಲೇಜ್ ಟ್ರಾವೆಲ್ಸ್ ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ. ತೇಜೂರವರೇ ನಮಸ್ತೆ, ಸ್ವಾಗತ ನಮ್ಮ ಲೈವ್, ಮೊದಲನೇ ಲೈವ್. ಓ, ಇಬ್ಬರು ಇದ್ದಾರೆ ಪಕ್ಕದಲ್ಲಿ. ಓ ಹೌದಾ. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಮತಾ ಅವರೇ. ಮಂಗಳೂರವರ ನೀವು? ಓ, ಲಚ್ಚು ಬ್ರದರ್ ಅವ್ರ ಊರು. ಮಂಗಳೂರವ್ರು ತುಂಬ ಬಣ್ಣವಾಗಿರ್ತಾರೆ, ಗುಂಡು ಗುಂಡಾಗಿ ಇರ್ತಾರೆ ಅಲ್ವಾ. ನಂಗೆ ಮಂಗಳೂರವ್ರು ಕಲರ್ ತುಂಬ ಇಷ್ಟ. ಓ, 4 ವರ್ಷ ಇದ್ರಾ ನೀವು ಬೆಂಗಳೂರಲ್ಲಿ? ಥ್ಯಾಂಕ್ ಯು ತೇಜು ಬ್ರದರ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು ತೇಜೂರವರೇ? ಹಾಯ್ ತೇಜ ಅಂತ ಹೇಳ್ತಿದ್ದಾರೆ ನೋಡಿ, ಟೇಲ್ಸ್ ಆಫ್ ಫ್ಲೇವರ್. ಚಪ್ಪಾಳೆ ಮಾರ್ಕ್ ಹಾಕಿದ್ದಾರೆ ತೇಜ ಅವರಿಗೆ. ತೇಜ್ ಅವ್ರು ಎಲ್ರಿಗೂ ಪರಿಚಯ ಇದ್ದಾರೆ, ನನಗೆ ಲಾಸ್ಟಲ್ಲಿ ಪರಿಚಯ ಆಗಿದ್ದು. ತೇಜರವರೇ, ಊಟ ಆಯ್ತಾ ನಿಮ್ಮದು? ಲೈವ್ ಯಾವಾಗ ಮಾಡಿದ್ರಿ? ನಾನು ಬರೋಕ್ಕಾಗಲಿಲ್ಲ.
ಸಿಸ್ ಕಮೆಂಟ್ ಮಾಡಿ ಸಿಸ್, ಎಕ್ಸ್ಟ್ರಾ ಗಿಫ್ಟ್ ಇರುತ್ತೆ, ಕಮೆಂಟ್ ನೋಡಿ ಕೊಡ್ತೀನಿ. ಓಕೆ, ಖಂಡಿತ ಖಂಡಿತ ಮಾಡ್ತೀನಿ ಕಮೆಂಟ್. ಆಲ್ರೆಡಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಮಾಡಿದ್ದೀನಿ ನಾನು, ಸಬ್ಬು ಆಗಿದ್ದೀನಿ ಅನಿಸುತ್ತೆ ಎರಡಕ್ಕೂ. ನಿಮ್ಮ 2 ಚಾನಲ್ಗೂ ಆಗಿದ್ದೇನೆ ತೇಜು. ಇಲ್ಲ ಸಿಸ್, ಲೈವ್ ಮಾಡಿಲ್ವಾ? ನಾನು 2 ಯಾವುದೋ ನೋಡಿದೆ, ಸೈಲೆಂಟ್ ಲೈವಾ? ಸರಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ನೋಡಿದೆ 2 ಚಾನಲ್ ನೋಡಿದೆ ನಿಮ್ಮ ಹೆಸರದು, 2ಕ್ಕೂ ಸಬ್ಬಾದೆ. ನೋಡೋಣ, ಇನ್ನೊಂದು ಸರಿ ಚೆಕ್ ಮಾಡ್ತೀನಿ. ಖಂಡಿತ ಕಮೆಂಟ್ ಮಾಡ್ತೀನಿ. ಆಯಿತು, ನಿಮ್ಮ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಹೀಗೆ. ನೀವು ಲೈವ್ ಮಾಡಿ, ನಾವು ಬರ್ತೇವೆ, ಸಪೋರ್ಟ್ ಮಾಡ್ತೇವೆ. ಮಮತಾ ಹೋಗ್ಬಿಟ್ಟ? ತೇಜು ಬ್ರದರ್, ಊಟ ಆಯಿತಾ ನಿಮ್ಮದು? ಇಷ್ಟು ಲೇಟ್ ಆದರೂ ಇನ್ನೂ ಊಟ ಆಗಿಲ್ಲ. ಇಷ್ಟು ಲೇಟ್ ಮಾಡಬಾರ್ದು, ಮಾಡಿ 10 ಗಂಟೆ ಆಗೋಯ್ತು. ಥ್ಯಾಂಕ್ ಯು ಬ್ರದರ್, ನೀವು ಊಟ ಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಥ್ಯಾಂಕ್ ಯು, ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ವಿಡಿಯೋಗಳೆಲ್ಲ ನೋಡಿದೆ, ಸುಮಾರು ಚೆನ್ನಾಗಿ ಬಂದಿದೆ. ನೀವು ಲೈವ್ ಮಾಡಿ, ನಿಮ್ಮ ಮೆಚ್ಚಿನ ಸ್ಥಳದಲ್ಲೇ ಲೈವ್ ಮಾಡಿ. ಮನೆ ಪಾಕಶಾಲೆ, ಕೈತೋಟ, ಯಶೋಧ ಅವರೇ, ನಮ್ಮ ಚಾನಲ್ಗೆ ಲೈವ್ಗೆ ಸ್ವಾಗತ. ನಿಮಗೆ ಮೊದಲನೇ ಲೈವ್ ಬರ್ತಾಯಿದ್ದೀನಿ, ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತಾ ಯಶೋಧ? ನಾನು ಮನೆ ಪಾಕಶಾಲೆ ಅಂತಲೇ ಕರಿತೀನಪ್ಪ, ಓಕೆನಾ? ಮನೆ ಪಾಕಶಾಲೆ. ಒಂದು ಊಟ ಆಯಿತಾ? ಲೈವ್ ಮುಗೀತಾ? ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ನೀವು ಪ್ರತಿದಿನ ಹೇಳಿ, ನಾನು ಅಟೆಂಡ್ ಆಗ್ತೀನಿ. ಊಟ ಆಯಿತಾ ಯಶೋಧ? ಶಾರ್ಟ್ಸ್ ಮತ್ತೆ ಬಂದರು. ಊಟ ಆಯಿತಾ? ಊಟ ಆಯಿತಾ ಶಾರ್ಟ್ಸ್ ಅವರೇ? ಶಾಪಿಂಗ್ ಲೇಡೀಸ್, ಊಟ ಮುಗಿಸಿದ್ರಾ? ಲೈವ್ ಮಾಡಿಲ್ಲ ಸಿಸ್. ಹೌದಾ? ಓಕೆ. ಬೆಳಗ್ಗೆ ಮಾಡಿದ್ರಲ್ವಾ? ರೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಬಂದಿದ್ದೀರಾ. ಹೃದಯಪೂರ್ವಕ ಸ್ವಾಗತ ನಿಮಗೆ. ತೇಜು ಬ್ರೋ ಹಾಯ್ ಅಂತ ಇದ್ದಾರೆ. ಶಾಪಿಂಗ್ ಲೇಡೀಸ್ ಅವರು ಬೆಳಿಗ್ಗೆ ಮಾಡ್ತೀರಾ? ಖಂಡಿತ ಬರ್ತೀನಿ ಬೆಳಗ್ಗೆ.
ತೇಜ ವಿಲೇಜ್ ಟ್ರಾವೆಲ್ ಅವರು ಹೇಳ್ತಾ ಇದ್ದಾರೆ, ಹಾಯ್ ಮನೆ ಪಾಕಶಾಲೆ ಕನೆಕ್ಟ್ ಮಾಡಿ ಗಿಫ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಪಾಕಶಾಲೆಯವರು ಹಾಯ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಮಾಡಿ ಮನೆ ಪಾಕಶಾಲೆ. ಮಾನಸ ವರ್ಷ ಕನ್ನಡ ವ್ಲಾಗ್ಸ್, ನಿಮಗೆ ಸ್ವಾಗತ. ಮೊದಲನೇ ನನ್ನ ಲೈವ್ ಚಾನಲ್ಲು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹೀಗೆ ನಿಮ್ಮ ಸಹಕಾರ ಇರಲಿ, ನಾನು ಮಾಡ್ತೀನಿ.